ಸೋದರ ಸೋದರಿಯರೇ, ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಮನ ಕೊಟ್ಟರೆ ಎಲ್ಲರಿಗೂ ಕೇಳಿಸುತ್ತೆ. ಸ್ವಲ್ಪ ಬಡಾಯಿ ಕೊಚ್ಕೊಳ್ಳೋದು ಜಾಸ್ತಿ ಇದೆ. ಬಡ ಇದೆಯಲ್ಲ ಈ ಮನುಷ್ಯನ ಉಪನ್ಯಾಸಕ್ಕೆ ಇದ್ರ ಮೇಲೆ ಒಂದು ಚೇರಲ್ಲಿ ಇವರು ಕೂತ್ಕೊಂಡು ಇಷ್ಟು ಎತ್ತರದಲ್ಲಿ ಮಾತಾಡೋದು. 3 ದಿನದಿಂದ ಅಲ್ಲಿದ್ದರು, ಈ ಬಡಾಯಿ ಮನುಷ್ಯ ಇಲ್ಲಿ ಕೂತಿದ್ದಾನೆ. ಅದಕ್ಕೊಂದು ಕಾರಣ ಇದೆ. ನಿಮ್ಮಲ್ಲಿ ಎಕ್ಸ್ಕ್ಯೂಸ್ ಕೇಳ್ತೀನಿ. ನನ್ನ ವಯಸ್ಸು ಮತ್ತು ಶರೀರದ ಪ್ರಕೃತಿಯಿಂದ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾವಾಗೂ ಮಲಗಿರೋದೆ. ಅಲ್ಲಿ ಕಾಲು ಚಾಚ್ಕೊಂಡು ಇದ್ದ ಹಾಗೆ ಇಲ್ಲಿ ಕಾಲು ಚಾಚ್ಕೊಂಡ್ರೆ ಸಾಧ್ಯ ಇಲ್ಲ ಅಂತೇಳಿ ಹಿಂದುಗಡೆ ಕೂತ್ಕೊಳ್ತಾ ಇದ್ದೆ ಅಷ್ಟೇ. ಇಲ್ಲಿ ಸಬ್ಜೆಕ್ಟ್ ಏನು ಅಂತಂದರೆ, ಈ ಸಂಬಂಧಗಳಿದೆಯಲ್ಲ, ಇವತ್ತಂತೂ ಅವರು ಡೋಲ್ ಬಾರಿಸ್ಬಿಟ್ರು ಡಾಕ್ಟ್ರು. ನಾನು ಇದು ಹೇಳಿದ್ರೆ ಇದು ಎಲ್ಲಿಂದ ತಂದರು ಇವರು, ಬಿಡ್ತಾ ಇದ್ದಾರೆ ರೈಲು ಅಂತ ಅಂದ್ಕೊಳ್ಳೋರು. ಡಾಕ್ಟ್ರು ಏನು ಹೇಳಿದ್ರು ಅಂತಂದರೆ, ನಮ್ಮ ಜೀವನ ಪ್ರಾರಂಭದಲ್ಲಿ ಮಗು ಹುಟ್ಟಿದಾಗ ಹೆಂಗಿರುತ್ತೆ, ಶರೀರ ಬಿಟ್ಕೊಂಡಿರುತ್ತೆ. ಆಮೇಲೆ 1-2 ದಿನದಲ್ಲಿ ಏನೋ ಹೊಟ್ಟೆಗೆ ಹಾಕ್ತಿವೆ, 1-2 ಮಾಡುತ್ತೆ, ಶರೀರಕ್ಕೆಲ್ಲ ಮೆತ್ಕೊಳ್ಳುತ್ತೆ. ಬೆಳೀತಾ ಹಾಗೇ ಇರ್ತೀವ, ಏನಾದರೂ ಬದಲಾವಣೆ ಮಾಡ್ಕೊಳ್ತೀವ? ಡಾಕ್ಟ್ರು ಸಾಹೇಬ್ ಹೇಳಿದ್ದು ಬದಲಾವಣೆ ಮಾಡ್ಕೊಳ್ತೀವ ಇಲ್ವಾ? ಈಗ 3 ದಿನದಿಂದ ನನ್ನ ಮೇಲೆ ಕೋಪ ಮಾಡಿಕೊಂಡಿರೋರು ಇದ್ದಾರೆ ಇಲ್ಲಿ ಈ ಹಾಲಲ್ಲಿ. ನನ್ನನ್ನು ಅದು ಹೇಗೆ ಅಂದರೆ, ಪ್ರಾರಂಭ ಕಾಲದಲ್ಲಿ ಮಗು ಶರೀರಕ್ಕೆ ಮೆತ್ಕೊಳ್ಳುತ್ತೆ ನೋಡಿ, ಆ ಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನನ್ನ ಮೇಲೆ ಕೋಪ ಅಷ್ಟೇ, ಇನ್ನೇನಿಲ್ಲ. ಅದನ್ನು ಯಾಕೆ ಹೇಳಿದ್ರು ಇವರು ಅಂತ ಅರ್ಥ ಮಾಡಿಕೊಂಡ್ರೆ, ಯಾರಾದರೂ ಈ ಸಲ ಮೊನ್ನೆ ಡಿಸೆಂಬರ್ ಕೊನೆ ಜನವರಿ 1 ಬಂದಿದ್ದರೆ ಅಡಿಯಾರ್ ಸಮ್ಮೇಳನಕ್ಕೆ, ನಮ್ಮ ಅಧ್ಯಕ್ಷರು ಪದೇ ಒಂದು ಉಪನ್ಯಾಸ ತುಂಬ ಅದು ಎಷ್ಟು ಸಲ ಉಪಯೋಗಿಸಿದ್ರು ಆ ಪದನ. ಏನಪ್ಪ ಅಂತಂದರೆ, ಥ್ಯಾಂಕ್ ಯು ಹೇಳೋದು. ನನಗೆ ಯಾರೂ ಹೇಳಲೇ ಇಲ್ಲ. ಕೋಪ ಮಾಡ್ಕೊಂಡ್ರು ಅವರು, ಥ್ಯಾಂಕ್ ಯು ಹೇಳಿಲ್ಲ ನನಗೆ. ಅದ್ರ ಹಿಂದೆ ಏನು ಉದ್ದೇಶ ಇತ್ತು ನಮ್ಮ ಪ್ರೆಸಿಡೆಂಟ್ರದ್ದು ಅಂತಂದರೆ, ನಮ್ಮ ಪ್ರೆಸಿಡೆಂಟ್ರದ್ದು ಏನೋ ವ್ಯತ್ಯಾಸ ಮಾಡ್ತೀವಿ. ಪಕ್ಕದವರು ನಮ್ಗೆ ಗೊತ್ತಿಲ್ಲದೆ ವ್ಯತ್ಯಾಸ ಮಾಡ್ತೀವಿ. ಮಾನವ ಸ್ವಭಾವ ಇನ್ನೂ ತಿದ್ದುಕೊಳ್ಳೋದಿದೆ. ನಾಳೆನೂ ಇದೇ ಸ್ಥಿತಿಲಿ ಇರ್ತೀವಿ. ನಾಳೆದ್ದು ಯಾವಾಗೋ ಬದಲಾವಣೆ ಆಗ್ತೀವಿ ಬದಲಾವಣೆ. ಆದರೆ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಬಟ್ಟೆನೋ ಬರೇನೋ ನಮ್ಮ ಶರೀರನೋ ಇನ್ನೊಬ್ರಿಗೆ ತಾಗ್ತು ಅಂತ ಇಟ್ಕೊಳ್ಳಿ. ಆತ ಬೇರೆ ಪರಿಸ್ಥಿತಿಲಿರ್ತಾನೆ. ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ ಹೌದೋ ಅಲ್ವೋ ಅದು ಬೇರೆ ಮಾತು. ಬೇರೆ ಪರಿಸ್ಥಿತಿಲಿ ಇರ್ತಾನೆ. ಆತಂದೇ ಬೇರೆ ಪ್ರಪಂಚ. ಆತ ನಮ್ಮ ಕಡೆ ಕೋಪ ಮಾಡ್ಕೋಬೋದು, ಬೈಬೋದು, ಸೂಚನೆ ಕೊಡ್ಬೋದು. ತಕ್ಷಣ ನಮಗೆ ಫ್ಲ್ಯಾಶ್ ಆಗಬೇಕು, ನನ್ನಲ್ಲೇನೋ ದೋಷ ಇದೆ. ಗೊತ್ತಿಲ್ಲದೆ ಮಾಡಿದ್ದೀವಿ, ಗೊತ್ತಿಲ್ಲದೆ ಕಾಲು ತುಳಿದಿಟ್ಟಿದ್ದೀವಿ ಅವ್ರನ್ನ. ನಮ್ಮ ಶಿರ್ಗ ಅವ್ರಿಗೆ ತಗಲಿದೆ. ಶುಭ್ರವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರಪ್ಪ. ಶುಭ್ರವಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ನಾವೇನು ಮಾಡ್ತೀವಿ ಅಂತಂದರೆ, ಶೋಕಾಗಿರಬೇಕು ಅಂತ ನಮ್ಮ ಒಲ್ಲಿನ ಬಿಟ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಬಟ್ಟೆ, ನಮ್ಮ ಉಡುಪು ಬಿಟ್ಕೊಂಡು ಹೋಗ್ತಾ ಇರ್ತೀವಿ. ಶುಭ್ರವಾದ ಮನುಷ್ಯ ದೇವ್ರ ಹತ್ರ ಹೋಗ್ತಾ ಇದ್ದಾನೆ. ನಮ್ಮ ಶಲ್ಯ ಒಲ್ಲಿ ಆತನ ಟಚ್ ಆಯಿತು. ಆತನು ಅಶುಭ್ರ ಆಗ್ಬಿಟ್ನಲ್ಲ, ಯಾರಿವರು ಅಂತ ಹೇಳಿ ತತ್ ಅಂತಾನೆ. ತತ್ ಅಂದಾಗ ಅರ್ಥ ಮಾಡ್ಕೋಬೇಕು ನಾವು. ತತ್ ಅಂದಿದ್ದು ಯಾಕೆ? ನನ್ನ ಒಲ್ಲಿ, ನನ್ನ ಶಲ್ಯ ಅವನಿಗೆ ತಾಗ್ತು. ಅವನು ಹೋಗ್ತಾ ಇರೋದು ದೇವ್ರ ಹತ್ರ. ಥ್ಯಾಂಕ್ ಯು ಫಾರ್ ಇನ್ಸ್ಟ್ರಕ್ಷನ್, ಥ್ಯಾಂಕ್ ಯು ಫಾರ್ ಸಜೆಷನ್, ಥ್ಯಾಂಕ್ ಯು ಹೇಳಬೇಕಂತೆ ಅವನು. ನಾವು ಈಗ ಅರ್ಥ ಆಗಿರುತ್ತೆ ನನ್ನ ಮೇಲೆ ಯಾಕೆ ಕೋಪ ಮಾಡಿಕೊಂಡ್ರು ಅಂತ.
ಇವರು ನಮ್ಮ ಎಲ್ಲಿ ಕೂತಿದ್ದಾರೆ ಸ್ವಾಮಿ? ವಾಸುದೇವ್ ಸರ್ ಹಿಂದ್ಗಡೆ ಕೂತಿದ್ದಾರೆ. ಬೆಳಗ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ನಾನು ಥ್ಯಾಂಕ್ ಯು ಅಂತ ಅಂದ್ಕೊಂಡೆ, ಅದು ಕೇಳಿಸ್ಲಿಲ್ಲ ಇವ್ರಿಗೆ. ನೀವು ಕೊಟ್ಟಿದ್ದು ನನಗೆ ಸ್ವೀಕಾರ ಅಂತ. ಆದರೆ ಪುನಃ ಮೀರ್ತಾ ಇದ್ದೀನಿ ಅವ್ರ ಮಾತನ್ನು ನಾನು ಮೀರ್ತಾ ಇದ್ದೀನಿ. ಕ್ಷಮಿಸ್ಬೇಕು ಸರ್, ವಾಸು ಸರ್. ಯಾಕೆ ಅಂದರೆ ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇರ್ತದೆ, ಗಮನಿಸ್ಕೋಬೇಡಿ ದಯವಿಟ್ಟು, ಮುಂದುವರಿಲಿ ಅಂತಂದರು. ಮುಂದುವರೆದ್ರೆ ಮುಂದುವರಿಬಹುದು. ಪ್ರೆಸಿಡೆಂಟ್ರು ಹೇಳಿದ್ದಾರೆ ಥ್ಯಾಂಕ್ ಯು ಹೇಳಬೇಕು ಅಂತ. ಥ್ಯಾಂಕ್ ಯು ಹೇಗೆ? ಮುಂದಿನ ಜನ್ಮದಲ್ಲಿ ನೀನು ಏನಾಗ್ತೀಯ ಅಂತ ತಿಳಿಸೋದು ಥ್ಯಾಂಕ್ ಯು. ಮುಂದಿನ ಜನ್ಮದಲ್ಲಿ ನೀನು ಏನಾಗ್ತೀಯ ಅಂತ ತಿಳಿಸುವುದು ಇಲ್ಲಿ ಥ್ಯಾಂಕ್ ಯು. ಮುಂದಿನ ಜನ್ಮದಲ್ಲಿ ಏನಾಗ್ತೀಯಾ? ಕೋಪ ಮಾಡ್ಕೋಬಾರ್ದು. ಹೆಸರು ಹೇಳಿದ್ರು ಒಬ್ಬ ಅಮ್ಮ ಗೊಣ್ಣೊರ್ಸಿದ್ಲು, ಗೊಣ್ಣೆ ಇಲ್ಲಿ ಹಾಕಿದ್ಲು. ಟೈಮ್ ಆಯಿತು, ಎದ್ದೋಗ್ತಾ ಇದ್ದಾಳೆ. ಕರೆದೆ, ಎತ್ತಿ ಬ್ಯಾಗಲ್ಲಿ ಹಾಕ್ಕೊಂಡೆ. ಕಾರಣ ಏನು ಅಂತಂದರೆ, ಅಮ್ಮ ಕಾರಣ ಹೇಳ್ತೀನಿ ಕೇಳಿಸ್ಕೋಬೇಕು. ಮುಂದಿನ ಜನ್ಮದಲ್ಲಿ, ಬರೋ ಜನ್ಮದಲ್ಲಿ ಬೆಳಗ್ಗೆ ನಿನ್ನೆ ಎಲ್ಲವೂ ಸಮೇತ ಹೇಗೆ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳಿ ಜ್ಯೋತಿ ಪೂಜೆಯಲ್ಲಿ ಹೇಳಿದ್ದಾರೆ. ಪಂಚಪ್ರಾಣಗಳನ್ನು, ಪ್ರಾಣ ಒಂದು ಅಂಶ. ನಾವು ಏನಪ್ಪ ಹೇಳೋದದು, ಪ್ರಾಣಾಯಾಮಗಳು ಮಾಡ್ತೀವಿ ಗೊತ್ತಿರುತ್ತೆ. ಆ ಪ್ರಾಣಾಯಾಮ ಭೌತಿಕ ಶರೀರಕ್ಕೆ, ಆ ಪ್ರಾಣಾಯಾಮ 13 ರೀತಿ ಪ್ರಾಣಾಯಾಮಗಳ ಸ್ಟೆಪ್ಸನ್ನು ಹಿರಿಯರು ಆ ಪುರಾಣದಲ್ಲಿ ಹೇಳಿದ್ದಾರೆ. ಎಲ್ಲಾದ್ರಲ್ಲಿ ಹೇಳಿಟ್ಕೋಣ ಹೇಳಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಈ ಪ್ರಾಣಾಯಾಮಗಳನ್ನು ಮಾಡಿ ಅಂತ ಮಾಡ್ತೀವಿ, ಆರೋಗ್ಯವಾಗಿರ್ತೀವಿ. ಜನ್ಮಗಳು ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ, ಹೆಚ್ಚು ಮಾಡ್ಕೊಳ್ಳೋಗ್ತೀವಿ. ಇಲ್ಲಿ ಯೋಗ ಟೀಚರ್ ನಾನು ಅದು ಹೇಳಬಾರ್ದು. ನಮ್ಮ ಇವರು ಇದ್ದಾರೆ, ನಮ್ಮ ರಮ್ಯಾ ಅವರು, ಲಕ್ಷ್ಮಣ್ ಅವರು ಪರಿಣಿತರು ಇದರಲ್ಲಿ. ಪರಿಣಿತರು ಇರಲಿ ಸಂತೋಷ. ಆದರೆ ಇಲ್ಲಿ ಪಂಚಪ್ರಾಣಗಳನ್ನು ಶುದ್ಧಿ ಮಾಡಿಕೊಳ್ಳುವಾಗ ಅದು ಹೇಳಬಾರ್ದು ಅಂತಲೇ ಹೇಳಿಕೊಟ್ಟಿರೋದು ನಮಗೆ. ಆದರೆ ಬರ್ತಾ ಇದೆ ಒಳಗಿಂದ, ಉಕ್ಕಿ ಇದರಲ್ಲಿ ಬರುತ್ತೆ. ಮುಂದಿನ ಜನ್ಮದಲ್ಲಿ ನಾನು ಎಲ್ಲುಟ್ತೀನಿ ಅಂತ ನಮಗೆ ಅರ್ಥ ಆಗುತ್ತೆ. ನೀವು ಅವಕಾಶ ಕೊಟ್ಟರೆ ನೀವು ಒಬ್ಬೊಬ್ರಿಗೂ ಅರ್ಥ ಆಗುತ್ತೆ ನಾನು ಎಲ್ಲುಟ್ತೀನಿ ಅಂತ. ಈಗ ನಾನು ತಿದ್ದಲಿಲ್ಲ ಅಂತ ಇಟ್ಕೊಳ್ಳಿ, ಸಮಾನಾಮೇ ಶುದ್ಧಂತಮ್ಮಿದೆ. ಅದು ಏನು ಅಂದರೆ ಮುಂದಿನ ಜನ್ಮಗಳನ್ನೆಲ್ಲ ಶುದ್ಧೀಕರಿಸ್ಕೊಂಡು ನಾನು ಅಲ್ಲುಟ್ಟಬಾರ್ದು ಅಂತ ಆ ಪ್ರಾಣಾಯಾಮದಲ್ಲಿ ಹೇಳೋದು. ಏಕೆ ಅಂತಂದರೆ ನಾವು ಬೆಳವಣಿಗೆ ನಮಗಿದು ಗೊತ್ತು. ಸಂಸರಣೆಯಲ್ಲಿ ಭೂತವರ್ಗದಲ್ಲಿದ್ವಿ, 3 ಮೆಟ್ಲು, ಕಂಜಕ್ಕೆ ಬಂದ್ವಿ, ಸಸ್ಯಕ್ಕೆ ಬಂದ್ವಿ, ಪ್ರಾಣಿಗೆ ಬಂದ್ವಿ. ಪ್ರಾಣಿಯಿಂದ ಅದು ಉಪನ್ಯಾಸದಲ್ಲಿ ನಮ್ಮ 432 ಕೋಟಿ ವರ್ಷಗಳು ನನಗೆ ಕೇಳಿಸ್ಕೊಂಡಿದ್ದೀವಿ ಒಂದೊಂದರಲ್ಲೂ. ಆದರೆ ಕ್ರಮವಾಗಿ 432 ಕೋಟಿ ವರ್ಷಗಳಲ್ಲಿ ಅದು ಸಂಸರಣೆ ಹೊಂದಿ ಮುಂದಕ್ಕೆ ಬಂದುಬಿಟ್ವವು. ನಮಗೆ ಒಂದು ಅವಕಾಶ, ತೀಕ್ಷ್ಣ ಸಾಧನೆ ಸರಿಯಾದ ದಾರಿಯಲ್ಲಿ ನಡೆದರೆ ನಮಗೆ 432 ಕೋಟಿಗಳ ಅಕ್ಕರೆ ಇಲ್ಲ. ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡಿದರೆ, ಸರಿಯಾದ ರೀತಿಯಲ್ಲಿ ಅಕ್ಕರೆ ಇಲ್ಲ. ಮನುಷ್ಯ ಜನ್ಮ ಸುಕೃತ ಹೇಗಿದ್ದರೆ ಹಾಗೆ ನಡೆಯಿದ್ರೆ, ತಪ್ಪು ನೆಪ್ಪುಗಳು ಹೆಚ್ಚಾಗಿ ಮಾಡಿದಿರ 432 ಕೋಟಿ ವರ್ಷಗಳು. ಒಂದು ವೇಳೆ ನಾನಿರುವುದೇ ಹೀಗೆ, ನಾನು ಮಾಡುವುದೇ ತಪ್ಪು, ನನ್ನನ್ನು ಕೇಳುವುದು ಯಾರು ಅನ್ನೋ ಭಾವನೆ ನಮಗಿತ್ತು ಅಂತ ಇಟ್ಕೊಳ್ಳಿ. 432 ಕೋಟಿ ವರ್ಷಗಳು ಸಾಕಾಗುವುದಿಲ್ಲ. 432 ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು. ಹೇಳಿದ್ದು ಅರ್ಥ ಆಯ್ತಾ ತಮಗೆ?
ಅದಕ್ಕೋಸ್ಕರ ಈ ಸಮಾನಾಮೆ ಒಂದೇ ಹೇಳ್ತೀನಿ ಅಷ್ಟೆ. ಮನುಷ್ಯರಿಂದ ಏನು ಮನುಷ್ಯವರ್ಗಕ್ಕೆ ಬರುವಾಗ ಒಂದೇ ಸಲ ಈ ಶರೀರ ಹೊತ್ಕೊಂಡು ಬರಲಿಲ್ಲ. ಸಣ್ಣ ಜಂತುವಿಂದ ಹಿಡಿದು ಹಂತ ಹಂತವಾಗಿ ಆ ಪ್ರಾಣಿ ವರ್ಗದಲ್ಲಿ ಬೆಳೆದು 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 ಕೊನೆಗೆ ಒಂದು 7 ಪ್ರಾಣಿಗಳು ಮನುಷ್ಯವರ್ಗಕ್ಕೆ ಬರ್ತವೆ. ಮನುಷ್ಯವರ್ಗಕ್ಕೆ ಆ 7 ಪ್ರಾಣಿಗಳ ಜೀವನ ಹೇಗಿರುತ್ತೆ ಅಂತಂದರೆ, ಒಂದು ಪ್ರಾಣಿ ಪೂರ್ಣ ಕೊಚ್ಚೆಲೆ ಜೀವನ ಮಾಡುತ್ತೆ. ಒಂದು ಪ್ರಾಣಿ ಸಣ್ಣ ಹುಳುವಾದಾಗ ನಮಗೂ ಗೊತ್ತಾಗುತ್ತೆ. ಹೊರಗಡೆ ತಿರುಗಿದ್ರೆ ಕಸ ಕಡ್ಡಿ ಹಾಕಿರೋವಾಗ ಸಣ್ಣ ಸಣ್ಣ ಹುಳುಗಳು ತಿರುಗಾಡ್ತಾ ಇರ್ತವೆ. ಆದರೆ ಮನುಷ್ಯವರ್ಗಕ್ಕೆ ಬಂದುಬಿಟ್ಟಿದ್ದೀವಿ, ಹುಳುವಾಗಿ ಹುಟ್ಟುವುದಿಲ್ಲ. ಆದರೆ ಆ ಹುಳು ಜೀವನ ಮಾಡುತ್ತೆ ನೋಡಿ, ಸಂದರ್ಭ, ಕೊಚ್ಚೆ, ಅಸುಷ್ಯ, ವ್ಯತ್ಯಾಸದ ಜೀವನ. ಆ ಹಂತದಲ್ಲಿ ಮನುಷ್ಯನಾಗಿ ಹುಟ್ಟುತ್ತೀವಿ ಮುಂದಿನ ಜನ್ಮದಲ್ಲಿ. ಈಗ ನಾವು ಅರ್ಥ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿ ನಾವು ಹುಟ್ಟಬೇಕಾ? ನೋಡ್ತೀವಲ್ಲ ಸರ್, ಸ್ವೀಪರ್ಸು, ಕಸ ಎತ್ತೋರು ಅಸಹ್ಯ ಪಡ್ತೀವಿ. ಬಟ್ಟೆ ಬರೆ ಎಲ್ಲ ಕೊಳೆ, ಬಟ್ಟೆ ಬರೆ ಅದೆಲ್ಲ ಎತ್ತಿ ಹಿಂಗೆ ಎತ್ತಿ ಹೋಗ್ತಾ ಇರ್ತಾರೆ, ಅಲ್ಲಿ ಹುಟ್ಟುತ್ತೀವಿ. ಈಗ ನಾವು ಕಸ ಮಾಡಿದರೆ ಎಲ್ಲಿ ಹುಡ್ತೀವಿ? ಮುಂದಿನ ಜನ್ಮ ನಾವು ತೀಸಾಫ್ಕಲ್ ಸೊಸೈಟಿ ಸದಸ್ಯರು ಮೇಲಕ್ಕೆ ಹೋಗ್ತೀವಿ. ಈ ಹಂತದಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡು ನಡೆದ್ರೆ ಮೇಲಕ್ಕೆ ಹೋಗ್ತೀವಿ. ತೀಸಾಫ್ಕಲ್ ಸೊಸೈಟಿ ಸದಸ್ಯರೇ, ಒಂದು ವೇಳೆ ಏನಾದರೂ ನಾವು ವ್ಯತ್ಯಾಸ ಮಾಡಿದರೆ ಮನುಷ್ಯನಾಗಿ ಹುಡ್ತೀವಿ. ಎಲ್ಲಿ ಹುಡ್ತೀವಿ? ಆ ಸಂದರ್ಭದಲ್ಲಿ ಹುಡ್ತೀವಿ, ಆ ಸನ್ನಿವೇಶದಲ್ಲಿ ಹುಡ್ತೀವಿ. ಇನ್ನು ಕೋಪ ಮಾಡ್ಕೊಳ್ಳಿಮ್ಮ, ದಯವಿಟ್ಟು ನಿಮ್ಮಿಷ್ಟ. ಏನು ನಿನ್ನೆಯಿಂದ ಇವ್ರು ನಮಗೆ 2 ಸಲ 3 ಸಲ ಟ್ಯಾಕಲ್ ಮಾಡಿದ್ರೆ ಯಾಕೆ ಅಂತಂದರೆ ಅವರು ಮಾಡಬೇಡಿ ಬಿಡಿ ಅಂತಾರೆ. ನೋಡೋ ಮನಸ್ಸು ಬರೋದಿಲ್ಲ. ಹೆಂಗೆ ಇಲ್ಲಿ ಅವ್ರೇನು ತಪ್ಪು ನೆಪ್ಪು ಆಗ್ತವೆ ಸರ್, ಬಿಡಿ. ಥಿಯಾಸಫಿ ನಮ್ಮನ್ನು ನಾವು ತಿದ್ದುಕೊಳ್ಳೋದ್ರ ಜೊತೆಗೆ ನಮ್ಮ ವರ್ಗವನ್ನು ತಿದ್ದುಕೊಳ್ಳುವ ಪ್ರಯತ್ನ ಮಾಡಬೇಕು. ನಮ್ಮ ವರ್ಗವನ್ನು ಇಲ್ಲಿ ನಮ್ಮ ಅಕ್ಕ ಅವ್ರು ಇರ್ಬೋದು, ನಿನ್ನೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲಿ? ಜ್ಯೋತಿ ಪೂಜೆನಲ್ಲೇ ವಿದ್ಯಾಸಮ ಮಾಡ್ತಾ ಇದ್ದಾರೆ. ನಾವಲ್ಲೇ ಫೋಟೋ ತೆಗಿತಾ ಇದ್ದೀವಿ. ಅದಕ್ಕೆ ಇದ್ದಾರೆ. ಆಶೀರ್ವಾದದ ಅರ್ಥನೇ ಗೊತ್ತಿಲ್ಲದೆ, ಥಿಯಾಸಫಿ ಅರ್ಥನೇ ಗೊತ್ತಿಲ್ಲದೆ ಇವ್ರು ಯಾರು ಈ ಗುಂಪೆಲ್ಲ 30 ಜನ ಅಲ್ಲಿಗೆ ಹೋಗ್ತಾ ಇದ್ದಾರಂತೆ. ಉಜ್ಜಯಿನಿ ಈ ಸ್ಥಳ ಎಂಥದ್ದು? ಪವಿತ್ರವಾದ ಸ್ಥಳ. ಮಹಾರಾಜರು ಚೆನ್ನಾಗಿ ಆಳಿ ನಮ್ಮನ್ನು ತಿದ್ದಿದಂತಹ ಸ್ಥಳ. ಆ ಸ್ಥಳದಲ್ಲಿ ಸೊಸೈಟಿ ಇದು 90 ವರ್ಷಗಳ ಹಿಂದೆ ಕಟ್ಟಿರುವಂಥ ಕಟ್ಟಡ ಇದು. ಅದ್ರ ಹಿಂದೆನೂ ಸೊಸೈಟಿ ಇತ್ತು. ಎಷ್ಟು ಮಹನೀಯರು ಉಪನ್ಯಾಸ ಕೊಟ್ಟು ತಿದ್ದಿದ್ದಾರೆ ಸಮಾಜವನ್ನು. ಅಂಥ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಇದು ಮುಖ್ಯವೇ ವಿನಃ ಉಪನ್ಯಾಸ ಕೊಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಇವ್ರು ಇಷ್ಟೊತ್ತು ಈ ಉಪನ್ಯಾಸ ಕೊಡ್ತಾ ಇರ್ತಾರೆ. ಎಲ್ಲರ ಹತ್ರ ಇವಾಗ ದೊಡ್ಡ ದೊಡ್ಡ ಫೋನ್ಗಳು ಬೈಯೋಕ್ಕೆ ಬರ್ತಾ ಇದ್ದಾರೆ ಇವರು. ಕೇಳಿಸಲ್ಲ? ಇಷ್ಟು ಕೇಳಿಸಲ್ಲ? ಹಾಂ ಸರಿ, ಹೇಗಿದೆಯಾ ನೋಡಿ. ಜ್ಯೋತಿ ಪೂಜೆ ನಡೀತಾ ಇದೆ. ಉಪನ್ಯಾಸಗಳು ಎಂಥ ಉಪನ್ಯಾಸಗಳು ಗೊತ್ತಾ? ಆಮೇಲೆ ಹೇಳ್ತೀನಿ ಆ ಉಪನ್ಯಾಸಗಳು ನಡೆದಿದ್ದರ ವಿವರಣೆ. ಇಂಥ ಉಪನ್ಯಾಸಗಳು ನಮ್ಮ ಕಿವಿಗೆ ಹಾಕೋವಾಗ ನಾವು ಮೊಬೈಲ್ ತೆಗೆಯುವುದು ಟಿಕಿ. ಏನು ಸರ್ ನಮ್ಮ ಬೆಳವಣಿಗೆ? ಎಲ್ಲಿ ಹುಡ್ತೀವಿ ನಾಳೆ? ಇಂಥ ಸನ್ನಿವೇಶವನ್ನು ನಮಗೆ ಒದಗಿಸಿದಂಥ ಹಿರಿಯರು ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಳದೆ ಫೋನ್ ತೆಗೆದು ಫೋನಲ್ಲಿದ್ದರೆ ನಮ್ಮ ಶ್ರೀಕಂಠರಿಗೆ 3 ದಿನದ ಹಿಂದೆನೇ ಹೇಳಿದ್ದೀನಿ, ನಿಮ್ಗೆ ಎಷ್ಟು ಫೋಟೋಗಳು ಬೇಕೋ ಇಲ್ಲಿ ತೆಗಿತಾ ಇದ್ದಾರೆ. ಗೊತ್ತಾಗದೆ ತೆಗಿತಾ ಇದ್ದಾರೆ. ನಿಮ್ಮ ಫೋನ್ಗೆ ಬರುತ್ತೆ, ಸನತ್ಗೂ ಹೋಗುತ್ತೆ, ಎಲ್ಲ ಗ್ರೂಪ್ಗೂ ಹೋಗುತ್ತೆ. ತೆಗಿಬೇಡಿ ಅಂತಂದರೆ ಈ ಮುದುಕ ಹೇಳ್ದ, ಅವ್ರಿಗಿಂತ ದೊಡ್ಡವನು ನಾನು ವಯಸ್ಸಿನಲ್ಲಿ. ಈ ಮುದುಕನಿಗೆ ಬುದ್ಧಿ ಇಲ್ಲ, ಗೊಂಡ್ಬಿಡ್ತಾನೆ. ತೆಗೆದಿದ್ದೆ.
ಇಲ್ಲಿ ಏನು ನಡೀತಾ ಇದೆ, ಡಾಕ್ಟರ್ ಸಾಹೇಬ್ ಹೇಳಿದರು, ಆ ಮಗುವಿನ ರೀತಿ ನಾವು ಇರ್ಕೊಡ್ದು ಕೊನೆಯ ತನಕ. ಬೆಳೀತಾ 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 ಸದ್ಗುಣಗಳು ಬೆಳೆಸ್ಕೋಬೇಕು. ಒಳ್ಳೆಯವರು ಯಾರ್ಯಾರು ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಆ ಪ್ರಯತ್ನದಲ್ಲಿರಬೇಕು ನಾವು. ಆ ಪ್ರಯತ್ನದಲ್ಲಿ ನೋಡಿ ಹೇಗಿದೆಯೋ. ಅದಕ್ಕಾಗಿ ತಿದ್ದುಕೊಳ್ಳೋದು ಬಹಳ ಇದೆ, ಕ್ಷಮಿಸ್ಬೇಕು ವಾಸ್ತವ ಅವ್ರಿಗೆ. ಇನ್ನು ನಮ್ಮ ಸಬ್ಜೆಕ್ಟ್ಗೆ ಬರೋಣ. ನಮ್ಮ ಸಬ್ಜೆಕ್ಟ್ಗೆ ಬರೋಣ. ಇನ್ನು ಇದು ಏನಪ್ಪ ಅಂದರೆ ಇಲ್ಲಿ ಸಂಬಂಧಗಳು ಅಂತ ನಾವು ಹಂಚಿಕೊಳ್ಬೇಕಾಗಿರೋದು. ಸಂಬಂಧಗಳೇನು, ನಮ್ಮ ನೆಂಟರಿಷ್ಟೊಬ್ಬರೇ ಅಲ್ಲ, ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರೆಲ್ಲರೂ ಸಮೇತ ನಮ್ಮ ಸಂಬಂಧಿಕರೇ. ಈ ಪ್ರಪಂಚದಲ್ಲಿ ಇರುವವರೆಲ್ಲರೂ ಸಮೇತ ನಮ್ಮ ಸಂಬಂಧಿಕರೇ. ಒಂದಲ್ಲ ಒಂದು ವಿಧದಲ್ಲಿ ಅವರಿಂದ ನಾವು ಸಹಾಯ ಪಡಿತೀವಿ, ನಮ್ಮಿಂದ ಅವ್ರಿಗೆ ಸಹಾಯ ಆಗಲೇಬೇಕು. ಇದು ರಿಲೇಷನ್ಶಿಪ್ಸು, ಸಂಬಂಧ. ಇನ್ನು ಇಲ್ಲಿ ನಾವು ಸೇರೋದಕ್ಕೆ ಈ ಮುದುಕ ಇಲ್ಲಿ ಕೂತ್ಕೊಂಡು ಬಡ ಕೊಚ್ತಾ ಇದ್ದಾನೆ, ಒಂದಲ್ಲ 3 ತಿಂಗಳು ಹಿಂದಿನ ಶ್ರಮ ನಮ್ಗೆ ಗುಪ್ತವಾದದ್ದು. ನಾವು ಅವ್ರನ್ನ ನೆನಿಬೇಕು. ಇಂಥ ಪವಿತ್ರವಾದ ಸ್ಥಳದಲ್ಲಿ ನಮಗೆ 3 ದಿನ ಕಾಲಾವಕಾಶ ಕೊಡಬೇಕು ಅಂತ ಎತ್ತಿದವರೇ ಇವರು ವಾರಣಾಸಿನಲ್ಲಿ. ಇಲ್ಲೆಲ್ಲ 3 ತಿಂಗಳು ಮೊದಲು ಬೆಳೆದು ಇಲ್ಲಿಗೆ ತಂದು ಕೂರಿಸಿದ್ದಾರೆ. ಇಷ್ಟ ಆಯಿತು. ನನಗೆ ಗೊತ್ತಿಲ್ಲದೆ ಇರೋದೇನಿದೆ, ಎಲ್ಲ ಇದೆ ಅಂತ ಅಂದ್ಕೊಳ್ತೀವಿ. ನಮ್ಗೆ ಗೊತ್ತಿಲ್ಲದು ಎಲ್ಲ ಇದೆ ಸರ್, ಎಲ್ಲ ಗೊತ್ತಿದೆ. ಏನು ಗೊತ್ತಿದೆ ಅಂತ ಹೇಳಿ ಒಬ್ಬ ಗ್ರೀಕ್ ವೇದಾಂತಿ ಹೇಳ್ತಾನೆ. ನಾನಿವಾಗ ಕೊಚ್ತಾ ಇದ್ದೀನಲ್ಲ ನಿಮ್ಮ ಮುಂದೆ, ನಾನು ಬುದ್ಧಿವಂತ ಅಲ್ವೇ? ನಾನು ತಿಳ್ಕೊಂಡಿದ್ದೀರೋ ಇಲ್ವಾ ಸರ್? ಅವರು ಹೇಳ್ತಾರೆ, ಆ ಗ್ರೀಕ್ ವೇದಾಂತಿ, ಯಾರು ನನಗೆ ತಿಳಿದಿದೆ ಅಂತ ಅಂದ್ಕೊಳ್ತಾರೋ ಆತನಿಗೇನು ತಿಳಿದಿಲ್ಲ ಅಂತ. ತಿಳಿದಿಲ್ಲ ಯಾಕೆ ಹೇಳಿರ್ಬೋದು ಅಂತ ಹೇಳಿ ಸ್ವಲ್ಪ ಕಾಲ ಚಿಂತನೆ ಮಾಡಿದರೆ ಕೊನೆಗೆ ಈ ದಾರಿಯಲ್ಲಿ ಹೋಗ್ತಾ 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 ಮೌನಿಗಳಾಗ್ತಾರಂತೆ. ಮೌನಿಗಳು ಹೇಳುವುದಿಲ್ಲ. ಅವಾಗ ಅವ್ರನ್ನ ನೋಡಿ ನಾವು ಕಲಿಬೇಕಷ್ಟೆ, ಹೇಳುವುದಿಲ್ಲ, ನೋಡಿ ಕಲಿಬೇಕು. ಯಾರು 9-10 ಉಪನಿಷತ್ತುಗಳನ್ನು ಓದಿರ್ತಾರೋ ಆ 9-10 ಉಪನಿಷತ್ತುಗಳಲ್ಲಿ ಅನೇಕ ಕಥೆಗಳು ಬರುತ್ತೆ, ಅನೇಕ ಕಥೆಗಳು. ಆ ಕಥೆಗಳು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋ ಒಂದೊಂದು ಕಥೆನೂ ಇಲ್ಲೊಂದು 2-3 ಬರ್ಬೋದು ಅಂತ ಇಟ್ಕೊಳ್ಳಿ. ಹೇಳ್ತಾ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕಾಗಿ ಆ ಉಪನಿಷತ್ತುಗಳನ್ನೂ ಸಮೇತ ನಮ್ಮ ಥಿಯಾಸಫಿ ಗ್ರಂಥಗಳ ಒಂದು ಭಾಗವಾಗಿ ನಮ್ಮ ಹಿರಿಯರು ತೆಗೆದುಕೊಂಡಿದ್ದಾರೆ. ಹಿರಿಯರು ಈಗ ನಾವೇನು ಮಾಡಿದ್ದೀವಿ, ಈಗೇನು ಮಾಡ್ತೀವಿ ಅಂತಂದರೆ ಆ ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಕೊಂಡ್ಕೊಂಡಿರ್ತೀವಿ, ನೀಟಾಗಿ ಇಟ್ಟಿರ್ತೀವಿ, ದಿಂಬಿಲ್ಲದೆ ಹೋದರೆ ತಲೆ ಕೆಳಗೆ ಹಾಕಿ ಮಾಲಗ್ತೀವಿ. ಅಷ್ಟೇ ನಮ್ಮ ಕೈಯಲ್ಲಿ ಆಗ್ತಾ ಇರೋದು. ಇಲ್ಲಿ ಶಂಕರಾಚಾರ್ಯರು ಒಂದು ಶ್ಲೋಕ ಹೇಳಿದ್ದಾರೆ. ಬರುತ್ತೆ ಬಾಯಿಗೆ, ಹೇಳಿದ್ದಾರೆ ಅಂತ ಹೇಳಿದರೆ ಇವರೇನು ಬಿಡ್ತಾ ಇದ್ದಾರೆ ರೈಲು ಅಂತ ಅಂದ್ಕೊಳ್ತೀರಿ ಅಂತ ಪೇಪರ್ ತೆಗಿತಾ ಇದ್ದೀನಿ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ಕುಂಕರಣೆ. ಡುಕ್ಕುಂಕರಣೆ ಏನಂತಂದರೆ ಅಲ್ಲಿ ಡಿಕ್ಷನರಿ ಪ್ರಕಾರ ಗ್ರಾಮರ್ ಮೀನಿಂಗ್ ಡುಕ್ಕುಂಕರಣೆ. ಗ್ರಾಮರ್ ಮೀಟಿಂಗ್ ಏನು ಅಂತಂದರೆ, ನಾನು ಥಿಯಾಸಫಿ ಗ್ರಂಥಗಳನ್ನು ಇಷ್ಟು ಓದಿದ್ದೇನೆ, ನಾನು ಅಲ್ಲಿ ಸ್ವಲ್ಪ ತಿರುಗಾಕಿದ್ದೀನಿ. ನಾವು ಅಂದ್ಕೊಳ್ತೀವಿ ಇಲ್ಲಿ ಹೇಳ್ತಾ ಇರೋದೆಲ್ಲ ಹಿಂದೇನೆ ನನಗೆ ಗೊತ್ತು, ನನ್ನ ಜೇಬಲ್ಲಿದೆ, ಮನಸ್ಸು ಹೇಳ್ತಾ ಇದೆ, ಇಲ್ಲಿದೆ ಜೇಬಲ್ಲಿ, ನನಗೆ ಗೊತ್ತಿಲ್ಲದೆ ಅದು ಇದೆಯಾ. ಆದರೆ ಇಲ್ಲಿ ಕೊನೆ ಕಾಲಕ್ಕೆ ಬಂದಿದ್ದೀವಿ. ಸಂಪ್ರಾಪ್ತ ಸನ್ನಿಹಿತ ಕಾಲೇ ನಾನು ಹೇಳಿರುವುದಲ್ಲ, ಶಂಕರಾಚಾರ್ಯ ಸೂತ್ರ, ಭಜಗೋವಿಂದ ಸೂತ್ರ ಇದು. ಸಂಪ್ರಾಪ್ತೆ ಸನ್ನಿಹಿತ ಕಾಲೇ ಹತ್ತಿರ ಬಂದುಬಿಟ್ಟಿದೆ, ಮುಂದಿನ ಗಡಿ ನಮ್ಮ ಕೈಯಲ್ಲಿಲ್ಲ. ಅವ್ರ ಉಪನ್ಯಾಸದಲ್ಲೂ ಬಂತು, ಸ್ವರ್ಗಕ್ಕೆ ಹೋಗ್ಬೇಕು ನಾವು. ಎಷ್ಟು ದೂರದಲ್ಲಿದೆ ಗೊತ್ತಿಲ್ಲ,
ಸ್ವಲ್ಪ ಒಳಹೊಕ್ಕು ಗಮನಿಸಿದರೆ ನಮ್ಮನ್ನು, ನನ್ನ ನಡವಳಿಕೆಗಳೇನು, ಏನು ತಿದ್ದುಕೊಳ್ಬೇಕು, ಏನು ಬದಲಾವಣೆ ಮಾಡಿಕೊಂಡು ನಾನು ನಡಿಬೇಕು ಅಂತ ಅನಿಸಿದರೆ ಅದೇ ಸ್ವರ್ಗ. ನೀಟಾಗಿ ಹೇಳಿದ್ರು ನಮ್ಮ ಡಾಕ್ಟರ್ ಸಾಹೇಬರು ಇಷ್ಟೊತ್ತು. ಸ್ವರ್ಗ ಯಾವುದು ಅಂತಂದರೆ ಎಲ್ಲೋ ಇಲ್ಲಯ್ಯ, ಇಲ್ಲೇ ಇದೆ. ತಿಳ್ಕೊ, ನೀನು ತಿಳ್ಕೊ. ಇಲ್ಲಿ ಗ್ರಂಥಗಳು ಓದಿರೋದು ಮುಖ್ಯ ಅಲ್ಲ. ನಹಿ ನಹಿ ರಕ್ಷತೆ ದುಃಖಂಕರಣ. ಈ ವ್ಯಾಕರಣ, ಈ ಪುಸ್ತಕಗಳು ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ. ಇನ್ನೇನು ಉದ್ಧಾರ ಮಾಡುತ್ತೆ? ಸದಾ ಸದಾ ಆಲ್ವೇಸ್ ಭಜಗೋವಿಂದಂ ಭಜಗೋವಿಂದಂ. ಸದಾ ಒಳ್ಳೆಯ ಕಡೆ ನಿನ್ನ ಗಮನ ಇರಲಿ. ಭಜಗೋವಿಂದಂ ಅಂತಂದರೆ ಆ ದೇವರ ಕಡೆ ಅಂತ, ಸೃಷ್ಟಿಕರ್ತನ ಕಡೆ ಅನ್ನೋದು ಬಿಡಿ. ಒಳ್ಳೆಯ ರಸ್ತೆಯ ಕಡೆ, ಒಳ್ಳೆಯ ಮಾರ್ಗದ ಕಡೆ ನಿನ್ನ ಗಮನ ಇರಲಿ. ಗ್ರಂಥಗಳು ಓದೋದು ಒಂದು ಪಕ್ಕ, ಓದಲೇಬೇಕು ನಮ್ಮಂಥವರು. ನಾನು ಓದಿದ್ದೀನಿ. ನನಗೆ ಇವತ್ತು 3 ಗಂಟೆ ಕೊಟ್ಟಿದ್ರು ಸರ್. 3 ಗಂಟೆ ನಾನು ಬಡೆ ಕುಚ್ಚಿದ್ರೆ 1 ಗಂಟೆನೂ ನಡತೆ ಇಲ್ಲ. 3 ಗಂಟೆ ಬಡೆ ಕುಚ್ಚಿದ್ರೆ ಅದಲ್ಲ. ಹೇಗೆ ನಡೀಬೇಕೋ ಹಾಗೆ ನಡಿಯಯ್ಯ ಅಂತ ಹೇಳಿ ಶಂಕರಾಚಾರ್ಯರು. ಇಲ್ಲದೆ ಹೋದರೆ ನೀನೊಬ್ಬ ಅಜ್ಞಾನಿ, ನೀನೊಬ್ಬ ಅಜ್ಞಾನಿ, ಮೂಢ. ಅದಕ್ಕೋಸ್ಕರ ನೋಡಿ ಹೇಗಿದೆಯೋ. ಅನೇಕ ಜನ ನೋಡಿರ್ತೀರಿ, ಸಿದ್ದೇಶ್ವರ ಶ್ರೀಗಳನ್ನು ನೋಡಿರ್ತೀರಿ, ಉಪನ್ಯಾಸಗಳನ್ನು ಕೇಳಿರ್ತೀರಿ. ಅವರು ಹೇಳಿರೋ ಸೂಕ್ತಿ ಇದು, ಚುಕ್ರಡಿದಲ್ಲ. ಏನಪ್ಪ ಅಂದರೆ ಇಷ್ಟೊತ್ತಿಗೆ ಎಷ್ಟು ಗ್ರಂಥಗಳನ್ನು ಓದಬೇಕು ಅಷ್ಟು ಓದ್ಬಿಟ್ಟಿದ್ದೀವಿ. ಇತಿಹಾಸದ ಗ್ರಂಥಗಳನ್ನು ಕನ್ನಡನೇ ಒಂದು 120-130 ಗ್ರಂಥಗಳು ಇಂಗ್ಲೀಷ್ನಿಂದ ಟ್ರಾನ್ಸ್ಲೇಟ್ ಆಗಿವೆ. ಸ್ವಲ್ಪ ಹೆಚ್ಚು ಕಡಿಮೆ ಓದಿರ್ತೀವ, ಗ್ರಂಥಗಳನ್ನೆಲ್ಲ ತಿರ್ಬೇಕಿರ್ತೀವ. ಬಹಳಷ್ಟು ಗ್ರಂಥಗಳನ್ನು ಓದಿದ್ದೇವೆ. ಆ ಓದಿದ್ದನ್ನು ಅನೇಕ ಉಪನ್ಯಾಸಗಳು ಕೊಟ್ಟಿದ್ದೇವೆ. ವಾಂತಿ ಮಾಡಿರೋದು ಅಷ್ಟೇ, ಜೀರ್ಣಿಸ್ಕೊಂಡಿಲ್ಲ. ವಾಂತಿ ಯಾವಾಗ ಆಗೋದು? ಜೀರ್ಣ ಯಾವಾಗ ಆಗದೇ ಇರುತ್ತೋ ಆವಾಗ ಇದಾಗತ್ತೆ. ಉಪನ್ಯಾಸದಲ್ಲಿ ಮನ ಮುಟ್ಟುವಂತೆ ಉಪನ್ಯಾಸ ಮಾಡುವುದು ಬೇರೆ. ಸ್ಪೀಕರ್ ಮುಂದೆ ಕುತ್ಕೊಂಡು ನನಗೆ ಟೈಮ್ ಕೊಟ್ಟಿದ್ದಾರೆ ಅವರು, ಏನು ಅಲ್ಲಿ ಕಾಫಿ ಟೈಮ್ ತನಕ ನೀವು ಬಿಡಿ ರೈಲು ಅಂತಂದ್ರು. ಆವಾಗ ನೀವು ಬಿಡಿ ಕಾಫಿ ಲೀಜರ್ ಟೈಮ್ ತನಕ ಈ ಅವರ್ ನೀವು ಬಿಡಿ ಅಂತಂದರು. ನಾನು ಬಿಡೋಣ ಅಂತ ಇಲ್ಲಿ ಬಂದರೆ ಅಲ್ಲಿ ತೂಗ್ತಾ ಇದ್ರೆ ನನ್ನ ರೈಲು ನೋಡಿ ಹೇಗಿದೆಯಾ ಸರ್. ಅದಕ್ಕಾಗಿ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು, ಎಚ್ಚರಿಕೆಯಿಂದ. ನೆನ್ನೆ ಉಪನ್ಯಾಸ ಆಗ್ತಾಯಿತ್ತು, ತಪ್ಪಿಡಿತೀನಿ ದಯವಿಟ್ಟು ಅಂದ್ಕೋಬೇಡಿ. ಉಪನ್ಯಾಸ ಆಗ್ತಾಯಿತ್ತು, ಒಳ್ಳೆ ಉಪನ್ಯಾಸ, ಒಳ್ಳೆ ಉಪನ್ಯಾಸ. ನೆನ್ನೆ ಸರ್ ನಮ್ಮ ಪರಮೇಶ್ವರಪ್ಪನವರು ಇಲ್ಲಿ ಅಲ್ಲಿ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ನಿವೃತ್ತಿ ಮಾರ್ಗನ ಹೇಳೋವಾಗ, ವಯಸ್ಸಲ್ಲ ಇಲ್ಲಿ ನಿವೃತ್ತಿ ಅಂದರೆ, ಪ್ರಾಪಂಚಿಕವನ್ನು ಬಿಟ್ಟು ಹೊರಬರಬೇಕು ನಾವು. ಹೇಳ್ತಾ ಇರೋವಾಗ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ, ನಾನೇನು ಮಾಡೋದು? ಒಂದೇ ಸಮ ಗೊರಕೆ, ಒಬ್ಬರು ಇನ್ನೊಬ್ಬರು ಫೋನು. ನಿವೃತ್ತಿ ಮಾರ್ಗ ಅವ್ರು ಹೇಳ್ತಾ ಇರೋದು ಪ್ರವೃತ್ತಿಲೇ ಇದ್ದೀವಿ, ಪ್ರವೃತ್ತಿಲೇ. ಆ ಮಗು ಹುಟ್ಟಿದಾಗ ಮೈಯೆಲ್ಲ ಕೆಸರು ಪಚ್ಚ ಮೆಚ್ಕೊಳ್ತಾ ಇಲ್ಲ, ಆ ಸ್ಥಿತಿಲಿ ಇದ್ದೀವಿ. ಬೈಕೊಳ್ಳಿ, ತೊಂದರೆ ಇಲ್ಲ. ನಾವಿರುವುದೋ, ನೀವೇನಾದರೂ ಹೇಳಿ ನಾನಿರುವುದೇ ಹೀಗೆ, ನಾನಿರುವುದೇ ಹೀಗೆ ಅಂತಂದರೆ ಆಗುತ್ತಾ? ಸೊಸೈಟಿ ಬಿಟ್ಟೋಗೋಣ, ಪ್ರಾಪಂಚಿಕದ ಕಡೆ ಗಮನ ಕೊಡೋಣ, ತೊಂದರೆ ಇಲ್ಲ. ಪ್ರಾಪಂಚಿಕದ ಕಡೆ ಗಮನ ಕೊಡೋಣ. ಯಾರು ಬೈತಾರೆ? ನಮಗೆಲ್ಲ ಊಟ ಹಾಕೋರು ರೈತ, ಊಟ ಹಾಕೋನ. ಸಾಮಾನು ಸರಂಜಾಮ ಮಾಡೋನ ಅಂಗಡಿ ಆತ, ಬಟ್ಟೆ ಬರೆ ಕೊಡ್ತಾನೆ, ಮಾಡಲಿ, ತಪ್ಪಿಲ್ಲ, ಬದುಕೋದು. ಆದರೆ ಅದು ಬೇಡ ಅಂತ ಹೇಳಿ ಒಂದು ಹೆಜ್ಜೆ ಈ ಕಡೆ ಇಟ್ಟಾಗ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು, ಹೆಚ್ಚು ಗಮನ ಕೊಡಬೇಕು. ಇಷ್ಟೊತ್ತು ನಿನ್ನೆ ಮೊನ್ನೆ ಉಪನ್ಯಾಸಗಳನ್ನು ಒಂದು ಸಲ ಮೆಲ್ಕ ಹಾಕೋಣ. ಒಂದು ಸಲ ನಮ್ಮ ಸಬ್ಜೆಕ್ಟ್ ಏನಿದೆಯಪ್ಪ ಅಂತಂದರೆ, ಇಲ್ಲಿಂದು ಸಬ್ಜೆಕ್ಟು
ಮನುಷ್ಯನ ಬೆಳವಣಿಗೆಗೆ ಥಿಯಾಸಫಿಯ ಅನುಷ್ಠಾನ ಅಗತ್ಯ. ಕಿವಿಗೆ ಇಲ್ಲಿ ಹೇಳಿದ ಉಪನ್ಯಾಸಗಳೆಲ್ಲ ಕಿವಿಗೆ ಕೇಳಿಸ್ಕೋಬೇಕು. ಎಲ್ಲವೂ ನಮಗೆ ಅರ್ಥ ಆಗಿರುತ್ತೆ, ಆ ರೀತಿ ನಡೀತೀವಿ ಅಂತಲ್ಲ. ಥಿಯಾಸಫಿನ ಇವತ್ತು ಸ್ವಲ್ಪ ಕೇಳಿಸ್ಕೊಳ್ಳೋಣ, ಹೇಳಿದ್ದನ್ನು ಒಂದು ಪಾಯಿಂಟನ್ನು ಅನುಸರಿಸಲು ಪ್ರಯತ್ನ ಮಾಡೋಣ. ನಾಳೆ ಯಾರೋ ಒಬ್ರು ಹೇಳ್ತಾರೆ, ಇನ್ನು ಸ್ವಲ್ಪ ಟಚ್ ಆಗುತ್ತೆ, 2ನೇ ಪಾಯಿಂಟ್ ಸಿಕ್ಕುತ್ತೆ, ಇನ್ನೊಂದು ದಿನ 3ನೇ ಪಾಯಿಂಟು. ಮನುಷ್ಯನ ಬೆಳವಣಿಗೆಗೆ ಈ ಥಿಯಾಸಫಿ, ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ ಬಹಳ ಅನುಷ್ಠಾನ ಅವಶ್ಯಕತೆ ಇಲ್ಲಿ. ಅದು ಬಿಟ್ಟು ನಾವು, ನನ್ನ ಸಮೇತ, ನಾನು ಹೊರತಾಗಿಲ್ಲ, ಎಲ್ಲನೂ ಇಲ್ಲಿಗೆ ಹೇಳ್ತಾ ಇದ್ದೀನಿ, ನೀವು ಕೇಳಿಸ್ಕೊಡ್ರಯ್ಯ ಸರಿಯಾಗಿ ನಾನು ಹೇಳೋದು ಅಂತ ನನ್ನ ಬಿಟ್ಟಲ್ಲ. ಇಲ್ಲಿ ನನಗೂ ಸಮೇತ 1:30 ಆಗುತ್ತೇನೋ, ಬೆಲ್ ಹೊಡಿತಾರೇನೋ, ಊಟ ಮಾಡೋಣ, ಬುಕ್ ಮಾಡಿರ್ತಾರೆ ಗಾಡಿಗಳು, ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಉಪನ್ಯಾಸ ನಡೀತಾ ಇದೆ, 1:30 ಯಾವಾಗ ಆಗುತ್ತೆ, ಊಟ ಯಾವಾಗ? ನನಗೆ ಅನಿಸ್ಲಿಲ್ಲ ಅನ್ನೋರು ಕೈ ಎತ್ತಿ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಹಾಂ, ಎಲ್ಲಿದ್ದೀವಿ ನಾವು? ಅದೇನೋ ಏನೋ ನೀವು, ನನಗೇನು ಭಯ ಇಲ್ಲ. ಶಾಲುವಲ್ಲಿ ಹಿಡ್ಕೊಂಡು ಹೊಡೆದ್ರೆ ಬೆಳಗ್ಗೆ ನಮ್ಮ ವಾಸಪ್ಪನವರು ಬಿಟ್ಟು ಸರ್ ಅಂತ. ಹೆಂಗೆ ಸರ್ ಬಿಡೋದು? ನನ್ನನ್ನು ನಾನು ನೋಡ್ಕೋಬೇಡ್ವೆ? ತಪ್ಪು ಮಾಡಿದಾಗ ತಿದ್ಕೋಬೇಡ್ವೆ? ಹಾಂ, ನಾನು ಒಪ್ಕೊಂಡೆ. ಯಾವ ಸನ್ನಿವೇಶದಲ್ಲಿ ಇನ್ನೊಂದು ಅಮ್ಮನ ಆರೋಗ್ಯ ಸ್ವಲ್ಪ ಕಡಿಮೆ ಇದ್ದು ಹೊರಗಿದಾರೋ ಗೊತ್ತಿಲ್ಲ, ಸೂಚನೆ ಕೊಟ್ಟರೆ ಒಪ್ಕೊಳ್ಳಿಲ್ಲ, ಗುರ್ರಂದರು. ಊಟ ಮಾಡ್ತಾ ಇದ್ದೀವಿ, ಏನೋ ಕೊಚ್ಚ ತಿಂತ ಇದ್ದೀವ? ಏನಿದು? ನಮ್ಮ ಆರೋಗ್ಯವನ್ನು, ನಮ್ಮ ಶರೀರವನ್ನು ಮುಂದಿನ ಬೆಳವಣಿಗೆಗಾಗಿ ಒಳ್ಳೆಯ ಶುದ್ಧವಾದ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ. ಸೇವಿಸುವಾಗ ಹೇಗೆ ಸೇವಿಸ್ಬೇಕು? ಈ ಸನ್ನಿವೇಶದಲ್ಲಿ ಇಂಥ ಆಹಾರ ಕೊಟ್ಟಿದ್ದಾರೆ, ಇದನ್ನು ಮನಸ್ತೃಪ್ತಿಯಾಗಿ ನಾನು ಸೇವಿಸಬೇಕು. ಅದು ಬಿಟ್ಟು ಗೊಣ ಆ ಸಬ್ಜೆಕ್ಟು ಊಟ ಮಾಡುವಾಗ ಗುಪ್ತಾನೂ ಮಾತಾಡೋದೆ, ಊಟ ಮಾಡುವಾಗ ಇವ್ರನ್ನೂ ಮಾತಾಡುವುದೇ. ಅವ್ರ ಕೋಪ ಬಂತು ಹೇಳಿದ್ದಕ್ಕೆ. ಹೆಂಗೆ ಸರ್? ಅವ್ರು ಹೇಳ್ತಾ ಇದ್ದಾರೆ, ಯಾವ ಸನ್ನಿವೇಶ ದೊರಕುತ್ತೋ ಆಗ ಸ್ಥಿರವಾಗಿ ಇಲ್ಲಿ ಗಮನ ಕೊಡೋಣ. ಈ ಅವರು ಕೇಳಿಸ್ಕೊಳ್ಳೋಣ. ಈ ಅವರು ಸಾಧ್ಯವಾದರೆ ಪಾಲಿಸೋ ಪ್ರಯತ್ನ ಮಾಡೋಣ. ಅದು ಕೆಲಸ ಮಾಡುತ್ತಾ ಅಣು ಎಲ್ಲೋ ಸುಪ್ತವಾಗಿ ಕೂತಿರುತ್ತೆ, ಅದು ಯಾವಾಗೋ ಎಚ್ಚೆತ್ಕೊಳ್ಳುತ್ತೆ, ನಮ್ಮನ್ನು ಬಿಡುವುದಿಲ್ಲ, ತಿದ್ದದೆ ಎಚ್ಚೆತ್ಕೊಳ್ಳುತ್ತೆ. ಎಚ್ಚೆತ್ಕೊಳ್ಳೋ ತವನಿಗೆ ಕೇಳೋಣ, ಈ ಸಂದರ್ಭದಲ್ಲಿ ಕೇಳೋಣ, ತೊಂದರೆ ಇಲ್ಲ. ಅದನ್ನು ಮನುಷ್ಯನ ಬೆಳವಣಿಗೆಗೆ ಬುದ್ಧರ ಬೋಧನೆಗಳು, ಥಿಯಾಸಫಿ ಪೂರ್ಣವಾಗಿ ಬುದ್ಧರ ಬೋಧನೆಗಳನ್ನು ತೆಗೆದುಕೊಂಡಿದೆ. ಮನುಷ್ಯ ಜನ್ಮ ಎತ್ತಿ ಬುದ್ಧ ಪದವಿ ಪಡೆದು ಈಗಲೂ ಸಮೇತ ಪ್ರಪಂಚದ ಏಳಿಗೆಗಾಗಿ ಆಶೀರ್ವಾದ ಮಾಡ್ತಾ ಇರುವಂಥ ಏಕೈಕ ವ್ಯಕ್ತಿ. ಅವರ ವಿಷಯ ತಿಳಿಸೋವಾಗ ನಾವು ಅನಿತಾ ಭಾವಿಸ್ಕೊಂಡು ಬೇರೆ ಬೇರೆ ಯೋಚನೆ ಮಾಡಿದರೆ ಏನು ಅನಿಸುತ್ತೆ ನಮಗೆ? ಪ್ರಯೋಜನ ಏನಾಯಿತು? ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಎಷ್ಟು ದೂರ ಇದೆ, ಅಲ್ಲಿಂದ ವಿಧ ದಾರಿಯಲ್ಲಿ ಸೇರಿದ್ವಿ, ಇಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂಥ ಉಪನ್ಯಾಸ ಅದು. ಅನಂತರ ಆಂತರಿಕ ಬೆಳವಣಿಗೆ, ಥಿಯಾಸಾಫಿಕಲ್ ಸೊಸೈಟಿ ಸದಸ್ಯ ಗೊತ್ತಿಲ್ಲದೇನೆ ತಾನೇ ತನಗೆ ಬೆಳೀತಾನೆ, ಆಂತರಿಕವಾಗಿ ಬೆಳೀತಾನೆ. ಅದನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಹೇಗಿದ್ದೀವಿ ಅಂತಂದರೆ, ದೇವ್ರ ಮನೆಯಲ್ಲಿ, ಇದು ನನ್ನ ಕತೆ ಅಲ್ಲ, ಎಲ್ಲಾದರೂ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿರಿ. ಒಬ್ಬ ವೇದಾಂತಿ ದೇವ್ರ ಪೂಜೆ ಮಾಡ್ತಾ ಇದ್ದ. ಯಾವಾಗೂ ಎಲ್ಲ ಉಪನ್ಯಾಸಗಳು ಕೊಡೋದೆ, ಈ ಮುದುಕ ಕೊಟ್ಟ ಹಾಗೆ ಉಪನ್ಯಾಸಗಳು, ಒಳ್ಳೆ ಉಪನ್ಯಾಸಗಳು ಕೊಡ್ತಾ ಇದ್ದ. ಅಂಥ ಮನೆಗೆ ಇನ್ನೊಬ್ಬರು ಪಕ್ಕದ ಮನೆಯವರು ಹೆಣ್ಣು ಕೊಟ್ಟರು. ಈ ಮನೆಗೆ
ಹೆಣ್ಣು ಕೊಟ್ಟಾದ ಮೇಲೆ ಬರುವಾಗ, ನೋಡಮ್ಮ ಒಳ್ಳೆ ಮನೆಗೆ ನಿನ್ನನ್ನು ಸೊಸೆಯಾಗಿ ಕಳಿಸ್ತಾ ಇದ್ದೀನಿ, ಅವ್ರ ಮಾತು ಕೇಳಿಕೊಂಡು ಅವ್ರ ತಿಳುವಳಿಕೆ ನೀನು ಪಡ್ಕೊಂಡು ನೀನು ಉದ್ಧಾರ ಆಗಬೇಕಮ್ಮ ದಯವಿಟ್ಟು ಅಂತ ಹೇಳಿ ಕಳಿಸಿದ್ರು. ಆಯಮ್ಮ ಶ್ರದ್ಧೆಯಿಂದ ತಂದೆ ತಾಯಿಗಳ ಮಾತನ್ನು ಅನುಸರಿಸಿ ಇಲ್ಲಿ ಮಾವನವರ, ಅತ್ತೆಯವರ, ಯಜಮಾನರ ತಿಳುವಳಿಕೆ ಪಡೆದು ಜ್ಞಾನಿ ಆದಳು. ಜ್ಞಾನಿ ಈ ಅಮ್ಮ ಸೊಸೆ. ಒಂದಿನ ಮಾವನವರು ಪೂಜೆ ಮಾಡ್ತಾಯಿದ್ದಾರೆ, ತದೇಕ ಚಿತ್ತದಿಂದ ಗಂಟೆ ಬಾರಿಸ್ಕೊಂಡು ಕಡ್ಡಿ ತಿರ್ಸ್ಕೊಂಡು. ಅವ್ರ ಫ್ರೆಂಡ್ ಒಬ್ಬರು, ಮಾವನವ್ರ ಫ್ರೆಂಡು ಬಂದರು. ಅಮ್ಮ ನಿಮ್ಮ ಮಾವನವ್ರು ಇದ್ದಾರಾ ಅಂತ. ನಮ್ಮ ಮಾವನವರು ಚಪ್ಪಲಿ ಹೊಲಿಯೋರ ಮನೆಯಲ್ಲಿ ಇದ್ದಾರೆ. ಮಾವನವ್ರು ಏನು ಮಾಡ್ತಾ ಇದ್ದಾರೆ ಈಗ ಮನೆಯಲ್ಲಿ? ಅಯ್ಯಮ್ಮ ಹೇಳಿದ್ದೇನೋ, ಈಗ ನಾವೆಲ್ಲಿದ್ದೀವಿ ಅಂತ ನಮ್ಗೆ ಅರ್ಥ ಆಗಿರುತ್ತೆ. ಇಲ್ಲಿ ಉಪನ್ಯಾಸ ನಡೀತಾ ಇದೆ, ಇಲ್ಲಿ ಮಾವನವ್ರು ಗಂಟೆ ಬಾರಿಸ್ತಾ ಇದ್ದಾರೆ. ಬೆಳಗ್ಜೀವಿ ನಾನು ಹೇಳ್ತಾ ಇರೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇವ್ರು ನಿಜಾಂಶ ಹೇಳ್ತಾ ಇದ್ದಾರಾ? ಉಬ್ಬಿಕೊಂಡು ಹೆಸರು ಬರಬೇಕು ಈ ಮುದುಕರಿಗೆ ಅಂತ ಹೇಳ್ತಾ ಇದ್ದಾರಾ? ಅಥವಾ ನಾಳೆ ವಾಣಿನಲ್ಲಿ ಹಾಕ್ಸೋದಕ್ಕೆ ಹೆಸರು ವಾಣಿನಲ್ಲಿ ಹಾಕಿದರೆ ನಮ್ಮ ಹೆಸರು ಸಮೇತ ಬರುತ್ತೆ ನಮ್ಮ ಕನ್ನಡ ಪತ್ರಿಕೆಯಲ್ಲಿ, ಅದಕ್ಕೆ ಹೇಳ್ತಾ ಇದ್ದಾರಾ ಅನ್ನೋ ಭಾವನೆ ಬೆಳಗ್ಜೀವಿಗೆ ಗೊತ್ತಾಗುತ್ತೆ. ಬೆಳಗ್ಜೀವಿಗೆ, ಆ ಸೊಸೆಗೆ ಮಾವನವರು ಎಲ್ಲಿದ್ದಾರೆ ಅಂತ ಗೊತ್ತಾಯಿತು. ದೇವ್ರ ಮನೆಯಲ್ಲಿ ಅಂತ ಹೇಳಲಿಲ್ಲ. ಯಾಕೆ ಅಂತಂದರೆ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಗಂಟೆ ಬಾರಿಸ್ಕೊಂಡು, ದೇವ್ರ ಪೂಜೆ. ಆದರೆ ನಿನ್ನೆ ಸಾಯಂಕಾಲ ದಿನ ಅವರು ಅವ್ರ ಫ್ರೆಂಡು ಇಬ್ಬರೂ ಪಕ್ಕದವ್ರಿಗೆ ಯಾವುದೋ ನ್ಯಾಯ ಹೇಳೋಕೆ ಹೋಗ್ಬೇಕಾಗಿತ್ತು. ಈ ಪೂಜಾರಿ, ಈ ದೊಡ್ಡ ಮನುಷ್ಯ ಮಾವ, ಅವ್ರ ಫ್ರೆಂಡು ಇಬ್ಬರೂ ಪಕ್ಕದೂರಿನಲ್ಲಿ ಒಂದು ನ್ಯಾಯ ಹೇಳೋಕೆ ಹೋಗ್ಬೇಕಾಗಿತ್ತು. ಬರುವಾಗ ಚಪ್ಪಲಿ ಕಿತ್ತೋಗಿತ್ತು. ಚಪ್ಪಲಿ ಕಿತ್ತೋಗುತ್ತೆ ಸಾಮಾನ್ಯವಾಗಿ. ಆ ಚಪ್ಪಲಿ ಹೊಲಿಯೋರ ಮನೆಯಲ್ಲಿ, ಅಪ್ಪ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಬರ್ತೀನಿ, ಹೊಲ್ದಿಟ್ಟಿರು, ನಾವೆಲ್ಲೋ ಹೋಗ್ಬೇಕಾಗಿದೆ ಅಂತ ಹೇಳಿ ಕೊಟ್ಬಿಟ್ಟು ಬಂದಿದ್ದ ಮಾವ. ಕೊಟ್ಬಿಟ್ಟು ಬಂದಿದ್ದ, ಪೂಜೆ ಮಾಡ್ತಾ ಇದ್ದಾನೆ. ಆ ಮುಂಡೆ ಹೊಲ್ದಿರ್ತಾನೋ ಇದು ನಾನು ಅಷ್ಟೊತ್ತಿಗೆ. ಹಾಂ, ಉಪನಿಷತ್ ಕತೆ ಸಾರ್ ನಮ್ದಲ್ಲ ದಯವಿಟ್ಟು. ಚಪ್ಪಲಿ ಹೊಲಿಯೋನು ಹೊಲ್ದಿರ್ತಾನೋ ಇಲ್ವೋ ಅಂದ್ಕೊಳ್ತಾ ಇದ್ದ. ಸೊಸೆಗೆ ಗೊತ್ತಾಯಿತು, ಸೊಸೆ ಬೆಳವಣಿಗೆ ಆಗ್ಬಿಟ್ಟಿದ್ದಾಳೆ. ಇವರ ವೇದಾಂತ ಕೇಳಿ 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 ಸೊಸೆ ಬೆಳವಣಿಗೆ ಆಗಿಬಿಟ್ಟಿದ್ದಾಳೆ. ಆಯಮ್ಮ ನಿಜಾಂಶ ಹೇಳಿದ್ಲು. ಅದು ಮಾವನವ್ರ ಕಿವಿಗೂ ಬಿತ್ತು. ಏನಮ್ಮ ಹೊರಗೆ ಬಂದರು ಪೂಜೆ ಮುಗಿಸ್ಕೊಂಡು, ಏನಮ್ಮ ನಾನು ಪೂಜೆ ಮಾಡ್ತಾ ಇರೋದು ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತಾಯ್ತು ಮಾವನವ್ರೆ, ಆದರೆ ನೀವು ಶರೀರ ಮಾತ್ರ ಇಲ್ಲಿತ್ತು, ಪೂರ್ಣ ನಿಮಗೆ ಜ್ಞಾನ ಮನಸ್ಸು ಎಲ್ಲ ಅವನ ಮನೆಯಲ್ಲಿತ್ತು, ನಾನು ಅದಕ್ಕೋಸ್ಕರ ಹೇಳಿದೆ. ಈಗ ನಮ್ಮ ಕತೆ ಏನೋ, ಇಲ್ಲಿ ಉಪನ್ಯಾಸ ನಡೀತಾ ಇದೆ. ಕೆಲವರು ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ, ತಪ್ಪಲ್ಲ, ಶರೀರ ಪ್ರಕೃತಿ. ಕಾಫಿ ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ, ಟೈಮು ಅಲ್ಲಿದೆ, ಇಲ್ಲಿಲ್ಲ. ಏನು ಮಾಡ್ಬೇಕು ನಾವು? ಆಮೇಲಿಂದ ನೆಕ್ಸ್ಟು ಇನ್ನು ಈ ಗಡಿಯಿಂದ ಏನು ಮಾಡಬೇಕು? ನಮ್ಮ ಮನಸ್ಸು, ಕಾಯ ವಾಚ ಮನಸ್ಸ ಉಪನ್ಯಾಸಗಳಲ್ಲಿ ಬಂದಿದೆ ಹೇಗೆ ನಡ್ಕೋಬೇಕು ನಾವು ಅಂತ. ತದೇಕ ಚಿತ್ತರಾಗಿ ಇಲ್ಲಿರಬೇಕು, ತದೇಕ ಚಿತ್ತರಾಗಿ. ನಮ್ಮ ದೊಡ್ಡವರು ಇಲ್ಲೇ ಮುಂದ್ಗಡೆ ಕೂತಿದ್ದಾರೆ. ನನಗೆ ಅವರಾದರೂ ಒಂದೇ ದೊಡ್ಡ ನೆಂಟಸ್ಥಾನ ಗೋರವಿದ್ನವ್ರಿಗೂ ನನಗೂ. ಈ ಪವಿತ್ರವಾದ ಸ್ಥಳ, ಪವಿತ್ರವಾದ ಉಪನ್ಯಾಸಗಳು, ಪವಿತ್ರವಾಗಿ ಬೆಳವಣಿಗೆ ಆಗೋದಕ್ಕೆ ನಾವು ಬಂದಿದ್ದೀವಿ. ಬಿಟ್ಟರೆ ಸಾಕು, ಅಲ್ಲಿ ಹೋಗಿ ಫೋನ್ ಹಚ್ಚುತ್ತಾರೆ, ಮನೆಗೆ ಫೋನ್ ಹಚ್ಚುತ್ತಾರೆ ಊರಿಗೆ. ಯಾಕೆಂದರೆ ದೊಡ್ಡ ವ್ಯವಹಾರಸ್ಥ, ದೊಡ್ಡ ಜಮೀನ್ದಾರ, ದೊಡ್ಡ ಸಂಬಂಧ. ಮಾತಾಡಿ ಅದನ್ನು ತುಂಬಿಸ್ಕೊಂಡು ಬಂದರೆ ಇದು ಕೇಳಿಸೋದಿಲ್ಲ, ಇದು ಸೇರುವುದಿಲ್ಲ. ತಲೆಯೆಲ್ಲ ಅದೇ ಇತ್ತು ಅಂತ ಇಟ್ಕೊಳ್ಳಿ, ಜಾಗ ಇಲ್ಲದೆ ಇಲ್ಲಿ ಗೊಣಗುಟ್ಟೋದು ಎಲ್ಲಿ ಸೇರುತ್ತೆ? ಪಾಯಿಂಟು ಸೇರುವುದಿಲ್ಲ. ಅದಕ್ಕಾಗಿ ಇದೆ ಬಿಟ್ಟು ಬಂದುಬಿಟ್ಟಿದ್ದೀವಿ. ಇದಾದ ಮೇಲೆ ಇದ್ದೇ ಇದೆ.
ಇದೇ ಇದೆ ಈ ಉಪನ್ಯಾಸ. ಡಾಕ್ಟರ್ ಸಾಬ್ರು, ಸ್ವರ್ಗ ಎಲ್ಲಿದೆ? ಎಲ್ಲೋ ಇರುವುದಲ್ಲ, ಇಲ್ಲೇ ಇದೆ, ನಿನ್ನಲ್ಲೇ. ನೀನು ಆಂತರಿಕವಾಗಿ ಒಳ ಹೋಗ್ತಾರೆ ನಿನಗೆ ಸ್ವರ್ಗ ಕಾಣಿಸುತ್ತೆ. ಆಂತರಿಕವಾಗಿ ಒಳಮುಖ ಮಾಡಿದರೆ, ಇಲ್ಲದೆ ಹೋದರೆ ಸ್ವರ್ಗ ಕಾಣಿಸೋದಿಲ್ಲ, ದೂರ ಕಾಣಿಸುತ್ತೆ, ದೂರ. ಥಿಯಾಸಫಿ ಹೇಳಿದೆ, ಲೋಕಗಳೆಲ್ಲ ಪ್ರಾರಂಭವಾಗುವುದೂ ಸಮೇತ ಇಲ್ಲಿಂದಾನೇ. ಸ್ಥೂಲ ಶರೀರ ಇಲ್ಲಿಂದ ಇಲ್ಲಿಗೆ, ಕಾಮ ಶರೀರ ಇಲ್ಲಿಂದ ಇಲ್ಲಿಗೆ, ಮನೋಶರೀರ ದೂರ ಹೋಗ್ತಾನೇ ಇರುತ್ತೆ. ಇದೆಲ್ಲವೂ ಸಮೇತ ಇಲ್ಲಿಂದ ಇದೆ ಸ್ವರ್ಗ, ಅಲ್ಲಿ ತನಕ ಹೆವೆನ್, ಅಲ್ಲಿ ತನಕ. ಹೆವೆನ್ ನೋಡಬೇಕಾಗಿರೋದು ಒಳಗೇನೇ ವೀರ. ಸ್ವರ್ಗವನ್ನು ಹುಡುಕೊಂಡು ಪ್ರಯೋಜನ ಆಗೋದಿಲ್ಲ. ಇದು ಇಲ್ಲಿ ಅನಂತರ ಇದು ಬಹಳ ಮುಖ್ಯ ಇವತ್ತಿನ ಉಪನ್ಯಾಸಕ್ಕೆ. ಈ ಪುಣ್ಯಾತರು ನಮ್ಮ ರೆಡ್ಡಪ್ಪಾಚಾರ್ಯರು ನಮ್ಮನ್ನು ಗಾಳಿ ತೂರ್ಬಿಟ್ರು ನಿನ್ನೆ. ನಿಮ್ಗೆ ಅರ್ಥ ಆಯಿತೋ ಇಲ್ವೋ? ಕರ್ಮನಿಯಮ, ಹುಟ್ಟು ಬೆಳವಣಿಗೆ, ಮುಂದಿನ ಬೆಳವಣಿಗೆಗೆ ಈ ನಿಯಮ ಏನು ಹೇಳುತ್ತೆ? ಈ ನಿಯಮ, ಕರ್ಮನಿಯಮ ತೊಳೆದು ಬಿಸಾಕಿದ್ರು ನಮ್ಮನ್ನು, ನನ್ನನ್ನು. ಯಾಕೆ ಅಂದರೆ ಇವತ್ತಿನ ಸಬ್ಜೆಕ್ಟ್ಗೆ ಇವೆಲ್ಲ ಅವಶ್ಯಕತೆ. ಇವತ್ತಿನ ಸಬ್ಜೆಕ್ಟ್ಗೆ ಸಂಬಂಧಗಳಿದೆ. ಕರ್ಮನಿಯಮ ಸಂಬಂಧ, ಎಲ್ಲವೂ ಸಂಬಂಧನೇ. ನೋಡಿ ಹೇಗಿದೆಯಾ ಪ್ರತಿಯೊಂದು ಉಪನ್ಯಾಸ 2 ದಿನದ ನಡೆದಿದ್ದು ನಮಗೆ ಸೂಕ್ತವಾದ ತಿಳುವಳಿಕೆಯನ್ನು ಕೊಟ್ಟವು. ಸೂಕ್ತವಾದ ತಿಳುವಳಿಕೆ ಇಷ್ಟಿದ್ದು ಸಮೇತ ನಾನಿರುವುದೇ ಹೀಗೆ ಅಂತಂದರೆ ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯತ್ವ ರದ್ದು ಮಾಡಿಕೊಳ್ಳುವುದು ಉತ್ತಮ. ನಾನಿರುವುದೇ ಹೀಗೆ. ನೀನೇನಾದರೂ ಡೋಲ್ ಬಾರಿಸು, ಉಗಿ, ಒರೆಸ್ಕೊಳ್ತೀನಿ ವಿನಃ ನಾನು ಬದಲಾವಣೆ ಆಗೋದಿಲ್ಲ. ಈ ಪದ ಹೇಗಿದೆ ನೋಡಿ, ಮೊಂಡಿ ಜಡ್ಡು ಬಿದ್ದೋಗಿದ್ದೀವಿ. ಏಯ್ ಅಯೋಗ್ಯ ಥತ್ ಅಂತಂದರೆ ನಮ್ಮ ಮೇಲೆ ಬೀಳುತ್ತೆ. ನಮ್ಮ ಮೇಲೆ ಇವನೊಬ್ಬ ಹೇಳ್ದ, ನಾವಿರುವುದೇ ಹೀಗೆ. ಎಷ್ಟು ಜನ್ಮಗಳು ಬೇಕೋ? 432 ಕೋಟಿ ವರ್ಷಗಳು ಸಾಮಾನ್ಯವಾದ ಜೀವನ, ತೀಕ್ಷ್ಣವಾದ ಜೀವನ. 432 ಕೋಟಿ ವರ್ಷಗಳು ಬೇಕಾಗಿಲ್ಲ. ಪರಮೇಶ್ವರಪ್ಪನವ್ರು ನಮಗೆ ತಿಳಿಸಿದ್ದಾರೆ, ಅವ್ರಿಗೆ ಧನ್ಯವಾದ. ಒಂದು ವೇಳೆ ಥಿಯಾಸಫಿ ಹೇಳ್ದಂತೆ ನಾನು ಜಡ್ಡು ಬಿಟ್ಟೋಗಿದ್ದೀನಿ, ನಡೆಯೋದಿಲ್ಲ. ಎಲ್ಲ ಬೇಕು ನಾನು. ಇದು ಈ ಜನ್ಮ ಎಷ್ಟು ಸುಖ ಕೊಡ್ತಾ ಇದೆ. ಸುಖ ಅಂತಂದರೆ ಅದರ ಡಬಲ್ ಮನುಷ್ಯ ಜನ್ಮ, ಡಬಲ್ ಮನುಷ್ಯ ಜನ್ಮ. ಹೇಗೆ? ಸಮಾನಾಮೇ ಶುದ್ಧಂತಂ. ಅಲ್ಲಿ ಎಲ್ಲುಡ್ತೀವಿ ನಾವು ಶುದ್ಧವಾಗಬೇಕಾಗಿದ್ದರೆ ಮನಸ್ಸು ಕಸ ಗುಡಿಸುವ, ಮಲ ಉರುವ, ಕೂಲಿ ಮಾಡುವ, ಜೀವನಕ್ಕೆ ಕಷ್ಟ ಇರುವ ಆ ಸಂದರ್ಭದಲ್ಲಿ ಹುಡ್ತೀವಿ. ಅದು ಸಮಾನ. ಪಂಚಪ್ರಾಣಿಗಳನ್ನು ಶುದ್ಧಿ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿ ಮೇಲ್ನವರು ತಿಳುವಳಿಕೆ ಇದು, ಮೇಲ್ನವರು. ಅದಕ್ಕಾಗಿ ಮೊದಲು ಸಮಾನವನ್ನು ಶುದ್ಧಿ ಮಾಡಿಕೊಳ್ಳೋಣ. ಸ್ವಲ್ಪ ನಮ್ಮ ವ್ಯತ್ಯಾಸಗಳನ್ನು ಕಡಿಮೆ ಮಾಡಿಕೊಳ್ಳೋಣ. ಇದು ವ್ಯತ್ಯಾಸ. ಆ ಕೊಚ್ಚೆ ಪೇಪರ್ ಬಿಸಾಕಿದ ಮೇಲೆ ವ್ಯತ್ಯಾಸ ಆಗೋಗುತ್ತಾ? ಇದು ವ್ಯತ್ಯಾಸನೋ? ಒಂದೊಂದು ವ್ಯತ್ಯಾಸಕ್ಕೂ ಒಂದೊಂದು ಜನ್ಮ ಬಿಡುವುದಿಲ್ಲ. ಕರ್ಮ ಒಂದೊಂದು ತಪ್ಪಿಗೆ ಒಂದೊಂದು ಜನ್ಮ ಎತ್ತುತ್ತೀವಿ. ಅದು ಸಂಚಿತ ಕರ್ಮ ಎಲ್ಲ ಹೇಳಿದ್ರಲ್ಲ ನಿನ್ನೆ. ಕಾರಣ ಶರೀರದಲ್ಲಿ ಎಲ್ಲ ಮೂಟೆ ಕಟ್ಟಿ ಹಾಕಿರ್ತೀವಿ. ಮುಂದಿನ ಜನ್ಮ ತೆಗೆದುಕೊಳ್ಳುವಾಗ ಆ ಕರ್ಮದೇವತೆಗಳು ಶುದ್ಧವಾದ ಮನಸ್ಸಿರುತ್ತೆ ನಮಗೆ, ಬಹಳ ಶುದ್ಧವಾದ ಮನಸ್ಸಾಗ ಕರ್ಮದೇವತೆಗಳು ಕರೆದು, ನೋಡಯ್ಯ ಇನ್ನೂ ಈ ತಪ್ಪುಗಳು ಇದೆ ನಿನ್ನಲ್ಲಿ ಬ್ಯಾಲೆನ್ಸು, ಈ ಬ್ಯಾಲೆನ್ಸ್ ತೀರೋದಕ್ಕೋಸ್ಕರ ನೀನು ಎಲ್ಲುಡ್ತೀಯ ಅಂತ ಹೇಳಿ ನಮ್ಮನ್ನೇ ಕೇಳ್ತಾರೆ ಕರ್ಮದೇವತೆಗಳು. ನಮ್ಮನ್ನು ಕೇಳ್ತಾರಪ್ಪ. 4 ಜನ ಕರ್ಮದೇವತೆಗಳು. ಆ 4 ಜನ ನಮಗೆ ಒಂದು ಅವಕಾಶ ಕೊಡ್ತಾರೆ. ಇದನ್ನು ತೀರಿಸುವುದಕ್ಕೆ ಯಾವ ಮನೆಯಲ್ಲಿ ಯಾವ ಸನ್ನಿವೇಶದಲ್ಲಿ ಹುಡ್ತೀಯೋ ಆರಿಸ್ಕೋ. 4 ಮನೆ ತೋರಿಸ್ತಾರೆ. ನಾವೇ ಶುದ್ಧ ಮನಸ್ಸು, ಕೆಟ್ಟ ಮನಸ್ಸಲ್ಲ ಅದು. ನಾವು ಸಂದರ್ಭ ಸನ್ನಿವೇಶವನ್ನು ಅರಿತು 4 ಮನೆಗಳಲ್ಲಿ ಒಂದನ್ನು ಆರಿಸ್ಕೊಳ್ತೀವಿ. ಒಬ್ಬರು ಸಾಹುಕಾರ ಇರ್ಬೋದು, ಬಡವರು ಇರ್ಬೋದು, ಜ್ಞಾನಿಗಳಿರ್ಬೋದು, ಅದು ಬೇರೆ ಮಾತು.
ಅಲ್ಲಿ ಸಾಹುಕಾರರು ಅಂತಲ್ಲ. ಈಗ ಏನು ಅಂದ್ಕೊಳ್ತಾ ಇದ್ದೀವಿ ಅಂತಂದರೆ, ಈ ಜನ್ಮದಲ್ಲಿ ಯಾರಾದರೂ ಮದುವೆಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಮದುವೆಗೆ ಹೋಗ್ತೀವಿ ಸರ್, ಸಂಸಾರ ಸಮೇತ. ನಮ್ಮವರೆಲ್ಲ ಅವರಿಂದ ಬಂದಿರ್ತಾರೆ, ಮಾತಾಡಬಹುದು, ಮಾತಾಡಿದರೆ ತಪ್ಪಲ್ಲ. ಮುಖ ನೋಡಿ ಮಾತಾಡ್ತೀವೋ, ಕತ್ತು ನೋಡಿ ಮಾತಾಡ್ತೀವೋ, ಮೈ ಮೇಲಿರೋ ಬಟ್ಟೆ ನೋಡಿ ಮಾತಾಡ್ತೀವೋ ಯೋಚನೆ ಮಾಡ್ಕೊಳ್ಳಿ. ಏನು ಅಮ್ಮ ನೀವು ಒಬ್ಬರೇ ಹೇಳಿ ಬಾ. ಮದುವೆ ಮುಂಜಿಗಳಲ್ಲಿ ಸೇರ್ತೀವಿ, ಆ ಸಂಬಂಧ ಈ ಸಂಬಂಧ. ಯಾರೋ ನಮ್ಮ ಬೀಗರಲ್ಲಿ ಒಬ್ಬರು ಕತ್ತು ತುಂಬ ಒಡವೆ, ಒಳ್ಳೆ ಶುಭ್ರವಾದ ರೇಷ್ಮೆ ಸೀರೆ ಉಟ್ಕೊಂಡ್ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಏನು ನೋಡ್ತೀವಿ ಸರ್? ಮೊದಲು ನೋಡೋದು ಇವನ ಮುಖ ಅಲ್ಲ, ಆಭರಣ ಕೂತ್ಬಿಟ್ಟಿರುತ್ತೆ. ಮುಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ತೀಯ ಅಂತಂತ ಈ ಸನ್ನಿವೇಶದಲ್ಲಿ ಹುಟ್ಟಿದ್ರೆ, ಈ ಥಿಯೋಸಾಫಿಕಲ್ ಸೊಸೈಟಿ ಹಾಲಲ್ಲಿ ಇದೀವಲ್ಲ, ಈಗ ಕೇಳಿದ್ರೆ ಮಾತ್ರ ನಾನು ಅಮ್ಮ ನೀನು ಎಲ್ಲಿ ಹುಟ್ಟಬೇಕು ಅಂತ ನಮ್ಮ ರಮ್ಯಾ ಅವ್ರನ್ನ ಕೇಳಿದರೆ, ಇಂಥ ಸಾಹುಕಾರ ಮನೆಯಲ್ಲಿ ನಾನು ಹುಟ್ಟಬೇಕು, ಇಂಥ ಬೆಳವಣಿಗೆ ಆದಂಥ ಆ ವೇದಾಂತಿ ಮನೆಯಲ್ಲಿ ನಾನು ಹುಟ್ಟಬೇಕು, ಏನೋ ಮನಸ್ಸಲ್ಲಿ ಏನಿರುತ್ತೋ ಅದು ಕೇಳ್ತಾರೆ. ಹೌದೋ ಇಲ್ವೋ? ತಪ್ಪು ಆದರೆ ಕ್ಷಮಿಸ್ಬಿಡಿ ದಯವಿಟ್ಟು. ಹೌದು ಹೌದು ಹೌದು. ಅವರ ಒಡವೆ ವಸ್ತ್ರ, ಅವರ ಆಭರಣಗಳು, ಅವರ ಚರ್ಯೆ, ಮುಖಕ್ಕೆ ಬಳ್ಕೊಂಡಿರೋವಂಥ ಪೌಡ್ರು ಇಲ್ಲಿಂದ ಗಮನಿಸ್ತೀವಿ. ಅದಮ್ಮ ಮೊನ್ನೆ ಬಂದಾಗ ಕರಕ್ಕೆ ಕಾಣಿಸಿದ್ಲೆ, ಇವತ್ತೇನೋ ಬೆಳ್ಳಗಿದ್ದಾಳೆ, ಬೇರೆ ಕಲರ್ ಇದ್ದಾಳೆ, ಮೊನ್ನೆ ಆ ರೀತಿ ಕಾಣಿಸಿದ್ಲು, ಇವಾಗ ನಕ್ಕೊಂಡ್ರೆ ನಿಜ. ಅವ್ರು ಒಪ್ಕೊಂಡಂಗೆ ಹಾಂ ಅಷ್ಟೇ ಸರ್, ಇನ್ನೇನಿಲ್ಲ. ಇಲ್ಲಿ ಅದು ನಡೆಯುವುದಿಲ್ಲ. ಕರ್ಮದೇವತೆಗಳು ಕೇಳಿದಾಗ ಬೆಳವಣಿಗೆ ಬರುತ್ತೆ. ಹೌದು. ಇಲ್ಲಿ ಇನ್ನೊಂದು ಹೇಳಬೇಕಾ ಉಪನಿಷತ್ನಲ್ಲಿ, ನಾವು ಸ್ವರ್ಗ ಹೇಳ್ತೀವಿ, ನಾನು ಸ್ವರ್ಗಕ್ಕೆ ಹೋಗಬೇಕು, ನಾನು ಒಳ್ಳೆ ಸ್ಥಾಯಿಗೆ ಹೋಗಬೇಕು, ನಾನು ಮಿನಿಸ್ಟರ್ ಆಗಬೇಕು, ನಾನು ಐಶ್ವರ್ಯವಂತರಾಗಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಬೆಳೆಸ್ಕೊತೀವಿ. ಆದರೆ ನಾನು ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗಸ್ಥರಾಗಲು ಇಷ್ಟಪಡೋದಿಲ್ಲ. ಸ್ವರ್ಗಸ್ಥರು ಅಂದರೆ ಏನು ಸರ್? ಗುಟಕ್ಕೋ. ನಾನು ಸ್ವರ್ಗಕ್ಕೆ ಹೋಗಬೇಕು, ಆದರೆ ಸ್ವರ್ಗಸ್ಥನಾಗಲು ನಾನು ಇಷ್ಟಪಡೋದಿಲ್ಲ. ಇನ್ನೂ ಬದುಕಬೇಕು 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 ಹಾಂ ಬದುಕಬೇಕು. ನೋಡಿ ಹೇಗಿದೆಯೋ. ಇದನ್ನು ಬದಲಾಯಿಸ್ಕೊಳ್ಬೇಕು ನಾವು, ಇದನ್ನು ಬದಲಾಯಿಸ್ಕೊಳ್ಬೇಕು. ಈ ಸನ್ನಿವೇಶದಲ್ಲಿ ಐಶ್ವರ್ಯವಂತರಲ್ಲಿ ಮನೇಲಿ ಹುಟ್ಟಿದ್ದೀವೋ, ಜಮೀನ್ದಾರ ಮನೇಲಿ ಹುಟ್ಟಿದ್ದೀವೋ, ಒಟ್ಟಿನಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯತ್ವ ದೊರೆತಿದೆ. ಈ ಸದಸ್ಯತ್ವದ ಮೂಲಕ ಒಂದಷ್ಟು ತಿಳುವಳಿಕೆಯನ್ನು ಕೇಳಿಸ್ಕೊಳ್ಳೋಣ. ಕೆಲವು ಅಂಶಗಳು ಎಲ್ಲ ನಡೆಯೋಕ್ಕಾಗುತ್ತೋ ಇಲ್ವೋ ಅದು ಬೇರೆ ಮಾತು. ಅವರವರ ಬೆಳವಣಿಗೆಯ ಪ್ರಕಾರ ಒಂದೋ ಎರಡು ಅಂಶಗಳು ಈ ಜೀವನಕ್ಕೆ ಸದುಪಯೋಗಪಡಿಸ್ಕೊಂಡು ಬೆಳೆಯೋಣ. ಮುಂದಿನ ಜನ್ಮ ಇನ್ನೊಂದು ಮುಂದುವರೆದಂಥ ಜ್ಞಾನಿಗಳ ಮನೆಯಲ್ಲಿ ನಮ್ಮನ್ನು ಹುಟ್ಟಿಸ್ತಾರೆ. ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿಸಿದ ದೇವರು ಉಳ್ಮೈಸುವುದಿಲ್ಲ. ಐಶ್ವರ್ಯ ಜಮೀನ್ದಾರ ಐಶ್ವರ್ಯವಂತ, ಶುಗರ್ ಪೇಷಂಟು ಸಿಹಿ ತಿನ್ನೋದಿಲ್ಲ. ಬಡವ ಕಷ್ಟಪಟ್ಟು ಆರೋಗ್ಯವಾಗಿರ್ತಾನೆ, ಸಿಹಿ ತಿಂತಾನೆ. ನಮ್ಗೆ ಹೊಟ್ಟೆ ಉರಿ, ನಾನು ತಿನ್ನೋಕ್ಕಿಲ್ವೇ ಸಿಹಿ. ಐಶ್ವರ್ಯವಂತ ಇಷ್ಟಿದೆ ಕಬ್ಬಿಣ ಪೆಟ್ಟಿಗೆಯಲ್ಲಿ ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸು, ಸಿಹಿ ಇಲ್ಲ. ಅದು ಹಿಂದಿನ ಕರ್ಮ. ಯಾರಿಗೋ ಪಂಕ್ತಿನಲ್ಲಿ ಪಂಕ್ತಿ ಬಡಿಸೋವಾಗ ಇವನು ನಮ್ಮೋನ 2 ಪೀಸು, ಇವನು ಬೇರೆಯವನ 1 ಪೀಸು. ಅವನೇನು ಹಂಗೆ ಗುಡ್ಗಳು ಬಿಡ್ತಾ ಇದ್ದಾನೆ, ಇವನಿಗೊಂದು ಸಿಹಿ ಹಾಕಬಾರ್ದು ಅಂತ ಜಂಪ್ ಮಾಡಿದರೆ ಮುಂದಿನ ಜನ್ಮದಲ್ಲಿ ಅವನು ಸಿಹಿ ರೋಗಿಯಾಗಿ ಹುಡ್ತಾನೆ. ನನ್ನ ಪರಿಸ್ಥಿತಿ, ನಾನು ಮಾಡಿರೋ ಕೆಲಸ, ನಾನು ಮಾಡಿರೋ ಮೋಸ. ಶುಗರ್ ಪೇಷಂಟು ಹೇಗೆ ಬದುಕಿದ್ದೀನಿ ಇನ್ನಿನ ಜನ್ಮದಲ್ಲಿ. ಮಹಾದೇವಪ್ಪನವ್ರು ನಮ್ಮವರು 2 ಸ್ವೀಟು, ನಮ್ಮ ಅಶ್ವಥ್ ರೆಡ್ಡಿ ಆಗಲಿ 1 ಸ್ವೀಟು. ಆ ಪಕ್ಕದಲ್ಲಿರೋರು ಗುರ್ರಂತ ನೋಡ್ತಾರೆ, ಯಾವಾಗೋ ಅವ್ರು ತಿಂತಾ ಇರ್ತಾರೆ. ಸ್ವೀಟ್ ಇಲ್ಲದೆ ಅಲ್ಲಿ ಹಾಕೋದು. ಬಂತು ನನಗೆ ಕರ್ಮ ಮುಂದಿನ ಜನ್ಮದಲ್ಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ, ಹೇಳ್ತಾ ಇದ್ದಾರೆ ಹಿರಿಯರು ಅಂತಂದರೆ, ಹೇಗೆ ಬದುಕಬೇಕು,
ಹೇಗೆ ಬದುಕಬೇಕು, ಏನು ಮನಸ್ಸಲ್ಲಿ ಇದೆಯೋ, ಮನುಷ್ಯತ್ವ ಅಂತಂದ್ರೇನು, ಮನುಷ್ಯ ಹೇಗೆ ಬದುಕಬೇಕು, ದಾನವಾಗಲಿ ಸರ್ವೀಸ್ ಆಗಲಿ ಏನಾದರೂ ಹಾಕ್ಕೊಳ್ಳಿ, ಒಂದೇ ಸಮದೃಷ್ಟಿಯಿಂದ ಮಾಡಬೇಕು. ಮಾಡಿದಾಗ ಯಾವ ದೋಷವೂ ಬರಲಿಲ್ಲ. ಕೆಲವರು ನನಗೆ ಈ ಶುಗರ್ ಕಾಯಿಲೆ ಇದೆ, ಸಕ್ಕರೆ ಕಾಯಿಲೆ, ನನಗೆ ಬೇಡಿ ಅಂತಂದರೆ ಬಲವಂತ ಮಾಡಿಕೊಡ್ದು. ಇಲ್ಲಿ ಬಲವಂತ ಮಾಡಿ ಲೇವು ಮಾಡಿಕೊಡ್ದು, ದೋಷ ಬರುವುದಿಲ್ಲ, ದೋಷ ಬರುವುದಿಲ್ಲ. ಆಮೇಲೆ ಇದು ಮುಗಿದ ಮೇಲೆ ಮುಂದರುಂದಿ ಮುಸ್ಲಿಂ ಪಂಡ್ಗ ಬರ್ತೀವಿ ಟೀ ಕುಡ್ಕೊಂಡು. ಊರ ಹಬ್ಬದಲ್ಲಿ ಹಿಂದಿನ ಕಾಲದಲ್ಲಿ ಕುರಿ ಮೇಕೆಗಳನ್ನು ಟಗರುಗಳ ಬಲಿ ಕೊಡ್ತಾಯಿದ್ರು ಊರ ಹಬ್ಬದಲ್ಲಿ. ಈಗ ಬದಲಾವಣೆ ಆಗಿದೆ. ಊರ ಹಬ್ಬ ಅಂತಂದರೆ ಊರ ಹಬ್ಬನೇ ಮುಂದೆ ನಮಗೆಲ್ಲ. ಇದು ಹಿರಿಯರು ಹೇಳಿರೋದು. ನಹಿ ನಹಿ ರಕ್ಷತಿ ಡುಕ್ಕುಂ ಕರಡೆ. ಈ ವೇದಾಂತ ಪಾಠ ಒಂದೇ ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ, ಅನುಸರಣೆ ಮಾಡಿದರೆ ಮಾತ್ರ. ಅನುಸರಣೆ, ಇಷ್ಟು ವಯಸ್ಸಾಗಿದೆ, ತೀಸಾಬ್ಕಲ್ ಸೊಸೈಟಿಯ ಸದಸ್ಯತ್ವ ನಿನಗೆ ದೊರೆತಿದೆ, ಯಾವ ಜನ್ಮದ ಪುಣ್ಯವೋ ಈ ಸದಸ್ಯತ್ವ ಪಡೆದಿರೋದು, ಉಬ್ಬಿಕೊಂಡಲ್ಲ. ಇದು ನಾನೇನು ಜಂಬದಿಂದ ಹೇಳುವುದಲ್ಲ. ಅನೇಕ ವೇದಾಂತ ಸಂಸ್ಥೆಗಳು ಎಲ್ಲವೂ ವೇದಾಂತ ಹೀಗೆ ನಡೀರಿ ಅಂತ ಹೇಳುತ್ತೆ. ಕೊನೆಗೆ ಅಲ್ಲೊಬ್ಬ ಗುರುಗಳಿರ್ತಾರೆ, ಗುರುಗಳ ಆಶೀರ್ವಾದ ಪಡೆದ್ರೆ ಮಾತ್ರ ನಿನಗೆ ಮುಕ್ತಿ ಅಂತ ಪದ ಸೇರಿಸ್ತಾರೆ. ಇಲ್ಲಿ ನಿನ್ನೆ ಮೊನ್ನೆಯಿಂದ ನಿನಗೆ ನೀನೇ ಗುರು, ಏನು ಹೇಳ್ತಾರೆ ಅದರಂತೆ ನಡೆದ್ರೆ ನಿನಗೆ ನೀನೇ ಗುರು, ಬೇರೆ ಬಾಹ್ಯ ಗುರುಗಳಿಲ್ಲ. ಇಲ್ಲಿ ಬಾಹ್ಯ ಗುರುಗಳು ನಮಗಿಲ್ಲ. ಆದರೆ ಅಲ್ಲಿ ಗುರುಗಳ ಪಾದಪೂಜೆ ಕಾಣಿಕೆ ಒಪ್ಪಿಸಿದ್ರೆ ಮಾತ್ರ ಆಶೀರ್ವಾದ. ದೇವಸ್ಥಾನದಲ್ಲಿ ಪೂಜಾರಿ ಇರ್ತಾನೆ, ಎರಡು ರೀತಿ ಪೂಜಾರಿಗಳು. ಒಬ್ಬರು ಸದಾ ದೇವರ ಸೇವೆ ಅಂತ ಹೇಳಿ ಪೂಜೆ ಮಾಡ್ತಾರೆ, ಇನ್ನೊಬ್ಬ ಇಲ್ಲಿ ಈ ಕೈಂಕರ್ಯದಲ್ಲಿ ಪೂಜಾ ಕ್ರಮದಲ್ಲಿ ನಾನಿದ್ದರೆ ತಟ್ಟೆಗೆ ಹೆಚ್ಚು ದುಡ್ಡು ಬರುತ್ತೆ, ತಟ್ಟೆಗೆ ಹೆಚ್ಚು ದುಡ್ಡು ಬರುತ್ತೆ. ಕಾಣಿಕೆ ಹಾಕಿದರೆ 10 ರೂಪಾಯಿ ಹಾಕಿದವ್ರಿಗೆ ಇದಿದೆಯಲ್ಲ ಆಶೀರ್ವಾದದ ಇದು ತಲೆ ಮೇಲೆ 10 ರೂಪಾಯಿ ಹಾಕಿದರೆ, ಅದೇ ಬಣ್ಣದ ಕಾಗದ 100 ಹಾಕಿದರೆ ತಟ್ಟೆಗೆ ತೆಗೆಯೋದೇ ಇಲ್ಲ. 100 ರೂಪಾಯಿನ ಬೆಲೆ. ಹೆಂಡತಿ ಮಕ್ಕಳಲ್ಲಿ ಹೊಟ್ಟೆ ತುಂಬ ತಿಂತಾರೆ ರಾತ್ರಿ ಪಾಯಸ. ಒಳ್ಳೆಯ ಮನುಷ್ಯ, ಪಾಯಸಕ್ಕಾಗಿ ಹಾಕಿದ ಅನ್ನೋ ಭಾವನೆಯಿಂದ ನಿಮ್ಗೆ ದೇವರು ಇನ್ನೂ ಒಳ್ಳೆಯದು ಮಾಡಲಿ ಅನ್ನೋ ಭಾವನೆಯಿಂದ ಅಂದ್ಕೊಳ್ಳೋದಿಲ್ಲ. ಇಟ್ಟು ಹೋಗು ನೀನು ಅಂತ ಅದರ ಅರ್ಥ. ಕಳ್ಕೊಂಡೆ 100 ರೂಪಾಯಿ, ನಿನ್ಗೆ 100 ರೂಪಾಯಿ ಆಶೀರ್ವಾದ ಇದು ತೋರಿಸೋದು ಅಷ್ಟೇ. ಇದು ನಮ್ಮ ಬದುಕು ಸರ್. ನಮ್ಮ ಬದುಕು ತೀಕ್ಷ್ಣವಾಗಿ ಕೊನೆ ಉದಾಹರಣೆಗಳು ಕೊಡೋಷ್ಟೊತ್ತಿಗೆ ಒಬ್ಬೊಬ್ಬರೂ ಮುಂದಿನ ಜನ್ಮದಲ್ಲಿ ನಮ್ಮ ಗುಣಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಥಿಯಾಸಫಿ ಉಲ್ಲೇಖ ಮಾಡುತ್ತೆ ನಮ್ಮ ಗುಣಗಳು. ಈ ಗುಣಗಳಿರೋರು ಎಲ್ಲುಡ್ತಾರೆ ಅಂತ ಉದಾಹರಣೆಗಳು ಕೊಡ್ತಾರೆ. ಎಲ್ಲುಡ್ತಾರೆ ಅಂತ ಈ ಉದಾಹರಣೆಗಳೆಲ್ಲ ಗಮನಿಸಿ ನಾವು ತದೇಕ ಚಿತ್ತದಿಂದ ಅದನ್ನು ಧ್ಯಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಯಾವ ಮನೆಯಲ್ಲಿ ಎಂಥ ಸನ್ನಿವೇಶದಲ್ಲಿ ನಾನು ಹುಡ್ತೀನಿ ಅಂತ ನಮಗೆ ಗೊತ್ತಾಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಆವಾಗ ನಾನು ಬೈದಿ ನಾನು ಒಪ್ಕೊಳ್ತೀನಿ.